ಎಲ್ಲರಿಗೂ ನಮಸ್ಕಾರ. ಮಿಥಿಕ್ಸ್ ಸುಚಿಯ ಅಂತರ್ಜಾಲದ ಉಪನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತವನ್ನ ಬಯಸ್ತೇನೆ. ಕರೋನಾದ ತೊಂದರೆಯಿಂದ ನಾವು ಏನು ಮುಖಾಮುಖಿ ಉಪನ್ಯಾಸ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿತ್ತು, ಅದು ಮಾಡೋ ಸ್ಥಿತಿಲಿಲ್ಲ. ಆದ್ದರಿಂದ ಅಂತರ್ಜಾಲದ ಕಾರ್ಯಕ್ರಮಗಳನ್ನು ನಾವು ಏಪ್ರಿಲ್ನಲ್ಲಿ ಪ್ರಾರಂಭ ಮಾಡಿವಿ. ಸುಮಾರು 22-23 ಕಾರ್ಯಕ್ರಮಗಳು ಅಂತರ್ಜಾಲದಲ್ಲೇನೆ ನಮ್ದು ನಡೀತಾ ಬಂದಿದೆ. ಅದರ ಪ್ರಯುಕ್ತ ಇವತ್ತಿನ ದಿನ ಮತ್ತೊಂದು ಅಂತರ್ಜಾಲದ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾವು ಇವತ್ತು ಸೇರಿದ್ದೀವಿ. ಇವತ್ತು ನಮ್ಮ ಮಧ್ಯೆ ಡಾಕ್ಟರ್ ರಾಜಾರಾಮ್ ಹೆಗ್ಡೆ ಅವರು ಉಪನ್ಯಾಸಕಾರರಾಗಿ ಆಗಮಿಸಿದ್ದಾರೆ. ಅವರಿಗೆ ಮಿಥಿಕ್ ಸೊಸೈಟಿಯ ಪರವಾಗಿ ಮತ್ತೆ ತಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನ ಬಯಸ್ತೇನೆ. ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿರ್ತಕ್ಕಂಥ ಎಲ್ಲ ಶ್ರೋತೃಗಳಿಗೂ ಕೂಡ ಮಿಥಿಕ್ ಸೊಸೈಟಿಯ ಪರವಾಗಿ ಆದರದ ಸ್ವಾಗತ. ಡಾಕ್ಟರ್ ರಾಜಾರಾಮ್ ಹೆಗ್ಡೆ ಅವರು ಮೂಲತಃ ಸಿದ್ದಾಪುರ ತಾಲೂಕಿನ ಐನಕೈ ಗ್ರಾಮದವರು. 1957ರಲ್ಲಿ ಇವರ ಜನನ ಆಯಿತು. ಇವರು ತಮ್ಮ BA ವಿದ್ಯಾಭ್ಯಾಸವನ್ನ ಶಿರ್ಸಿಯಲ್ಲಿ ಮತ್ತೆ MA ವಿದ್ಯಾಭ್ಯಾಸವನ್ನ ಡೆಕ್ಕನ್ ಕಾಲೇಜು ಪುಣೆ ಅಲ್ಲಿ ಪ್ರಾಕ್ತನ ಶಾಸ್ತ್ರ ಮತ್ತು ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿ ಈ ವಿಭಾಗದಲ್ಲಿ ತಮ್ಮ MA ಪದವಿಯನ್ನು ಪಡೆದರು. ಅದಾದ ನಂತರ 1979ರಲ್ಲಿ ತಮ್ಮ PhDಯನ್ನ ಪಡೆದರು. PhD ಅಧ್ಯಯನದ ವಿಷಯ ಶೃಂಗಕಾಲದ ಕಲೆ ಸಾಂಸ್ಕೃತಿಕ ಅಧ್ಯಯನ. ಈ ವಿಷಯದಲ್ಲಿ ಇವರು ಮಂಡಿಸಿದಂಥ ಪ್ರೌಢ ಪ್ರಬಂಧಕ್ಕೆ PhD ಲಭ್ಯವಾಯಿತು. ಅದಾದ ನಂತರ 1988ರಿಂದ 2019ರವರೆಗೆ 3 ದಶಕಗಳಿಗೂ ಹೆಚ್ಚು ಕಾಲ ಇವರು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ಮತ್ತು ಪ್ರಾಕ್ತನ ಶಾಸ್ತ್ರ ವಿಭಾಗದಲ್ಲಿ ಸೇವೆ ಸಲ್ಲಿಸಿದರು. ಇವರು ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ, ಕಲಾ ನಿಕಾಯದ ಡೀನ್ರಾಗಿ ಮತ್ತೆ ಪ್ರಭಾರ ಕುಲಪತಿಗಳಾಗೂ ಕೂಡ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಸೇವೆಯಿಂದ ನಿವೃತ್ತರಾದ ನಂತರ ಸದ್ಯಕ್ಕೆ ಅವರು ಉತ್ತರ ಕನ್ನಡದ ಶಿರ್ಸಿಯಲ್ಲಿ ನೆಲೆಸಿದ್ದಾರೆ. ಸುಮಾರು 17 ಪುಸ್ತಕಗಳನ್ನು ಇವರು ಪ್ರಕಟಿಸಿದ್ದಾರೆ. 86 ಸಂಶೋಧನಾ ಲೇಖನಗಳು, 250ಕ್ಕೂ ಮಿಕ್ಕಿ ಜನಪ್ರಿಯ ಅಂಕಣ ಮತ್ತು ಲೇಖನಗಳ ಲೇಖಕರು ಸಹ ಡಾಕ್ಟರ್ ರಾಜಾರಾಮ್ ಹೆಗ್ಡೆ ಅವರು. ವಿದೇಶದಲ್ಲಿ ವಿಶೇಷವಾಗಿ ಫ್ರಾನ್ಸ್ ಮತ್ತೆ ಬೆಲ್ಜಿಯಂನಲ್ಲಿ ಇವರು ಅನೇಕ ವಿಚಾರ ಸಂಕಿರಣಗಳನ್ನ ಆಯೋಜಿಸಿದ್ದಾರೆ. ಅದರ ವಿಷಯಗಳು ಬಂದು ಸಂಶೋಧನಾ ಬನವಾಸಿಯ ಪ್ರಾಕ್ತನ ಶಾಸ್ತ್ರ ಮತ್ತು ಸಂಸ್ಕೃತಿಗಳ ತುಲನಾತ್ಮಕ ಅಧ್ಯಯನ ಬಗ್ಗೆ ಇವರು ವಿಶೇಷವಾದಂಥ ಉಪನ್ಯಾಸಗಳು ಮತ್ತೆ ಸಂಶೋಧನೆ ವಿಚಾರ ಸಂಕಿರಣಗಳಾಗಿದೆ. ಆಮೇಲೆ ಅನೇಕ ಸಂಶೋಧನಾ ಚಟುವಟಿಕೆಗಳಲ್ಲಿ ಇವರು ಭಾಗವಹಿಸಿದ್ದಾರೆ. ವಿಶೇಷವಾಗಿ ಮಧ್ಯಕಾಲೀನ ಬನವಾಸಿ 1200ರಲ್ಲಿ ಕಲೆ ಮತ್ತು ಆಶ್ರಯ, ಮತ್ತೆ 2005ರಿಂದ 2007ರವರೆಗೆ ಯುರೋಪಿಯನ್ ಒಕ್ಕೂಟದ ಪ್ರತಿಷ್ಠಿತ ಏಷ್ಯಾ ಲಿಂಕ್ ಯೋಜನೆಯಡಿಯಲ್ಲಿ ಯುರೋಪು ಮತ್ತು ಏಷ್ಯಾಗಳ ನಡುವಿನ ಸಾಂಸ್ಕೃತಿಕ ವ್ಯತ್ಯಾಸ, ಸ್ಟಿರಿಯೋಟಿಪಿಕಲ್ ಚಿತ್ರಗಳು ಎಂಬ ವಿಷಯದ ಬಗ್ಗೆ ಇವರು ಸಂಶೋಧನೆ ನಡೆಸಿದ್ದಾರೆ. ಅದಾದ ನಂತರ ಸ್ಥಳೀಯ ಸಂಸ್ಕೃತಿಗಳ ಸಂಶೋಧನಾ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕೂಡ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದ್ದಾರೆ. ಅನೇಕ ವಿಚಾರ ಸಂಕಿರಣಗಳನ್ನು ಇವರು ವ್ಯವಸ್ಥೆ ಮಾಡಿ ಅದರದ ನೇತೃತ್ವವನ್ನ ಮತ್ತೆ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಮತ್ತೆ ಅನೇಕ ಪ್ರಶಸ್ತಿಗಳು ಕೂಡ ಇವರನ್ನ ಅರಸಿ ಬಂದಿವೆ. ಲೌಕಿಕ ಅಲೌಕಿಕ ಅನ್ನೋ ಇವರ ಪುಸ್ತಕಕ್ಕೆ 2001ನೇ ಇಸ್ವಿಯ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪ್ರಶಸ್ತಿ ಬಂದಿದೆ. ಸ್ಮೃತಿ ವಿಸ್ಮೃತಿ ಭಾರತೀಯ ಸಂಸ್ಕೃತಿ ಅನುವಾದಕ್ಕೆ 2010ರಲ್ಲಿ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪ್ರಶಸ್ತಿ ಬಂದಿದೆ. ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರಾಕ್ತನ ಶಾಸ್ತ್ರ ಮತ್ತು ಇತಿಹಾಸ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಸಕ್ರಿಯವಾಗಿರ್ತಕ್ಕಂಥ, ಸಂಸ್ಕೃತಿಯ ಬಗ್ಗೆ ವಿಶೇಷವಾಗಿ ಭಾರತೀಯ ಸಂಸ್ಕೃತಿ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಡಾಕ್ಟರ್ ರಾಜಾರಾಮ್ ಹೆಗ್ಡೆ ಅವರು ನಮ್ಮ ಕೋರಿಕೆಗೆ ಒಪ್ಪಿಕೊಂಡು ಇವತ್ತು ನಮ್ಮ ಮಧ್ಯೆ ಇರುವಂಥದ್ದು ಅತ್ಯಂತ ಸಂತೋಷ ಸಂಗತಿ. ಅವರು ಇವತ್ತಿನ ವಿಷಯವಾದಂಥ ಭಕ್ತಿ ಸಾಹಿತ್ಯವನ್ನು ಅರ್ಥೈಸುವುದು ಹೇಗೆ ಈ ವಿಷಯದ ಬಗ್ಗೆ ತಮ್ಮ ಉಪನ್ಯಾಸವನ್ನ ನಡೆಸಿಕೊಡೋರಿದ್ದಾರೆ. ಅವರಿಗೆ ಮತ್ತೊಮ್ಮೆ
ತಮ್ಮೆಲ್ಲರ ಪರವಾಗಿ ಮಿಥಿಕ್ ಸೊಸೈಟಿ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಅವರು ತಮ್ಮ ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ. ಸರ್, ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನವರಾತ್ರಿಯ ಶುಭ ಹಾರೈಕೆಗಳು. ನನ್ನನ್ನು ಈ ದಿನ ಪ್ರಸ್ತುತ ವಿಷಯವನ್ನ ಕುರಿತು ಮಾತನಾಡಲಿಕ್ಕೆ ಆಮಂತ್ರಿಸಿದಂತಹ ಮಿಥಿಕ್ ಸೊಸೈಟಿಯ ಎಲ್ಲ ಕಾರ್ಯಕರ್ತರಿಗೂ ಪದಾಧಿಕಾರಿಗಳಿಗೂ ನಾನು ನನ್ನ ವಂದನೆಗಳನ್ನು ತಿಳಿಸ್ತಾ ಈಗ ನಮ್ಮ ವಿಷಯವನ್ನ ಪ್ರವೇಶ ಮಾಡೋಣ. ಈ ವಿಷಯ ಪ್ರವೇಶಕ್ಕೂ ಪೂರ್ವದಲ್ಲಿ ನನ್ನ ಒಂದು ಅರಿಕೆ. ಈ ಶೀರ್ಷಿಕೆ ಸ್ವಲ್ಪ ತೀರಾ ಸಾಮಾನ್ಯವಾದ ಶೀರ್ಷಿಕೆ ಆಗಿದೆ. ಇದು ಸರಿಯಾಗಿ ನಿರ್ದಿಷ್ಟವಾಗಿ ಏನು ಹೇಳೋದನ್ನು ನಾನು ಅದನ್ನು ವಿವರಿಸಿಕೊಂಡು ಹೋಗ್ತೇನೆ. ಭಕ್ತಿ ಎನ್ನುವುದು ಇವತ್ತು ಒಂದು ಜೀವಂತ ಸಂಪ್ರದಾಯ. ಅದು ಇನ್ನೂ ಜೀವಂತವಾಗಿದೆ, ನಮ್ಮ ಸುತ್ತಮುತ್ತ ಇದೆ. ಹಾಗಾಗಿ ಇದರ ಸಾಹಿತ್ಯವನ್ನು ಅರ್ಥೈಸುವುದು ಹೇಗೆ ಅಂತ ನಾನು ಹೇಳುವಾಗ ಯಾವ ನಿರ್ದಿಷ್ಟ ಸಂದರ್ಭದಲ್ಲಿ ಹೇಳ್ತೇನೆ, ಯಾರನ್ನ ಕುರಿತು ಹೇಳ್ತೇನೆ ಹೇಳುವುದನ್ನು ನಾನು ಹೇಳ್ಕೊತೇನೆ. ಭಕ್ತಿಯ ಕುರಿತು ನಿರ್ದಿಷ್ಟವಾಗಿ ಈ ಆಧುನಿಕ ಕಾಲದಲ್ಲಿ, ಅಂದರೆ 19ನೇ ಶತಮಾನದ ನಂತರ ನಮ್ಮ ಆಧುನಿಕ ಸಮಾಜ ವಿಜ್ಞಾನ ಮತ್ತು ಸಂಸ್ಕೃತಿ ಅಧ್ಯಯನಗಳಲ್ಲಿ ಐರೋಪ್ಯ ಅಧ್ಯಯನಗಳ ಒಂದು ಮೂಲದಿಂದ ಬಂದಂತಹ ಕೆಲವೊಂದು ವಿಚಾರಗಳು ಇವೆ. ಭಕ್ತಿಯ ಸಾಹಿತ್ಯವನ್ನ ಅಥವಾ ಭಕ್ತಿ ಚಳವಳಿಗಳನ್ನ ನಿರ್ದಿಷ್ಟವಾಗಿ ಅದು ಒಂದು ರೀತಿಯಲ್ಲಿ ಚಿತ್ರಣ ಮಾಡುತ್ತೆ. ಈ ಚಳವಳಿಯನ್ನ ಆಂದೋಲನ ಅಥವಾ ಭಕ್ತಿ ಚಳವಳಿ ಅಥವಾ ಭಕ್ತಿ ಮೂವ್ಮೆಂಟ್ ಅಂತ ಕರೆಯಲಾಗಿದೆ. ಇದು ಎಲ್ಲಾ ವಿದ್ಯಾವಂತರಿಗೂ ಕೂಡ ಗೊತ್ತಿದ್ದಂತ ವಿಷಯ, ನಾನೇನು ಹೊಸದಾಗೇನು ಹೇಳ್ತಾ ಇಲ್ಲ. ನನ್ನ ಇವತ್ತಿನ ಮಾತಿನ ಶೀರ್ಷಿಕೆ ಈ ನಿರ್ದಿಷ್ಟವಾದ ಒಂದು ಅಭಿಪ್ರಾಯದ ಕುರಿತು, ಅಥವಾ ವಾದ ಹೇಳ್ಕೊಳ್ಳಿ, ಅಥವಾ ಅಭಿಪ್ರಾಯ ಹೇಳ್ಕೊಳ್ಳಿ, ಮತ ಹೇಳ್ಕೊಳ್ಳಿ, ಅದರ ಕುರಿತಾಗಿದೆ. ಅಂದ್ರೆ ಈ ತರ ಭಕ್ತಿಯನ್ನ ಚಳುವಳಿ, ಆಂದೋಲನ, ಮೂವ್ಮೆಂಟ್ ಅಥವಾ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕರೆಯುವಂಥದ್ದು ಏನಿದೆ, ನಿರ್ದಿಷ್ಟವಾಗಿ ಅದು ಎರಡು ಮುಖಗಳಿದಾವೆ, ಎರಡು ಸಂಗತಿಗಳು. ಅದರಲ್ಲಿ ಒಂದು, ಇದು ಹಿಂದೂಯಿಸಂನ ಸುಧಾರಣೆಗಾಗಿ ಬಂದಂಥದ್ದು ಭಕ್ತಿ ಪಂಥ ಅಂತ. ಅಂದ್ರೆ ಅದು ಮುಖ್ಯವಾಗಿ 10ನೇ ಶತಮಾನದ 11ನೇ ಶತಮಾನದ ನಂತರ ಭಾರತದಾದ್ಯಂತವಾಗಿ ಬಂದಂತಹ ಬೇರೆ ಬೇರೆ ಭಕ್ತಿ ಪಂಥಗಳು ಅಥವಾ ಸಂಪ್ರದಾಯಗಳು, ಶ್ರೀ ವೈಷ್ಣವ ಇರ್ಬೋದು, ವೀರಶೈವ ಇರ್ಬೋದು, ವಾರ್ಕರಿ ಇರ್ಬೋದು, ಅಥವಾ ಬಂಗಾಳದ ಚೈತನ್ಯ ಚಳುವಳಿ, ಅಥವಾ ಮೀರಾ, ಅಥವಾ ಕಬೀರ್ರು, ಈ ತರ ಇವೆಲ್ಲವನ್ನು ಹಿಂದೂಯಿಸಂನ ಸುಧಾರಣೆಗಾಗಿ ಹುಟ್ಟಿಕೊಂಡಂಥ ಒಂದು ಚಳುವಳಿಗಳು ಅಂತ ನಮ್ಮ ಪಠ್ಯಪುಸ್ತಕಗಳು ಬಿಂಬಿಸ್ತವೆ. ಮತ್ತು ಇವತ್ತಿನ ಆಧುನಿಕ ಒಂದು ಅಧ್ಯಯನಗಳಲ್ಲಿ ತೀರಾ ಸಾಮಾನ್ಯವಾಗಿ ಕಾಣತಕ್ಕಂಥ ಅಂಶ. ಅದೇ ರೀತಿಯಲ್ಲಿ ಇದು ಒಂದು ಸಮಾಜ ಸುಧಾರಣೆಯ ಒಂದು ಚಳುವಳಿ ಅಂತೂ ಕೂಡ, ಅದಕ್ಕೊಂದು ಸಾಮಾಜಿಕ ಸುಧಾರಣೆ ಆಯಾಮ ಕೂಡ ಇದೆ ಅಂತ ಹೇಳಲಾಗ್ತದೆ. ಅದು ಯಾವ ತರ ಕೇಳಿದ್ರೆ, ಭಾರತೀಯ ಸಮಾಜದಲ್ಲಿದ್ದಂತಹ ಜಾತಿ ವ್ಯವಸ್ಥೆ, ಅದರ ತರತಮಗಳು, ಅದರ ವಿರುದ್ಧ ಭಕ್ತಿ ಪಂಥದ ಸಂತರುಗಳು ಹೋರಾಡಿದ್ರು ಅಂತ. ಅದಕ್ಕೆ ಜೊತೆಯಾಗಿ ವರ್ಗ ಏನು ಭೇದಗಳಿದಾವಲ್ಲ, ವರ್ಗ ಭೇದಕ್ಕೆ ಇದೊಂದು ಪ್ರತಿಕ್ರಿಯೆ, ವಿರೋಧ ಎನ್ನು ಕೂಡ ನೋಡಿದವರಿದ್ದಾರೆ. ಹಾಗೆ ಇದು ಲಿಂಗ ತಾರತಮ್ಯಗಳ ವಿರೋಧ ಅಂತ ಸ್ತ್ರೀವಾದದ ಹಿನ್ನೆಲೆಯಿಂದ ಕೂಡ ನೋಡ್ತಾ ಇದ್ದಾರೆ. ಇವು ಭಕ್ತಿ ಒಂದು ಚಳುವಳಿಯನ್ನ ಒಂದು ನಿರ್ದಿಷ್ಟ ರೀತಿಯಲ್ಲಿ ಅದೊಂದು ಧಾರ್ಮಿಕ ಸಾಮಾಜಿಕ ಸುಧಾರಣೆಗಾಗಿ ಹುಟ್ಟಿಕೊಂಡಂತಹ ಅಥವಾ ಅಸ್ತಿತ್ವದಲ್ಲಿದ್ದಂತಹ ಒಂದು ಸಂಗತಿ ಎನ್ನುವ ರೀತಿಯಲ್ಲಿ ಅದನ್ನು ಬಿಂಬಿಸ್ತಾರೆ. ಅದು ಇತ್ತೀಚೆಗೆ ಎಷ್ಟು ಜನಪ್ರಿಯ ಆಗ್ತಾ ಇದೆ ಕೇಳಿದ್ರೆ, ಭಕ್ತಿಯ ಕುರಿತು ನಮಗೆ ಮಾತಾಡುವಾಗ ಸಾರ್ವಜನಿಕವಾಗಿ ಭಾಷಣಗಳನ್ನು ಮಾಡುವವರು ಇರಬಹುದು, ಅಥವಾ ಬಹಳ ಆ ಭಕ್ತಿ ಕುರಿತು ವಿದ್ವಾಂಸರು ಕೂಡ ಇದನ್ನ ಅಲಕ್ಷ್ಯ ಮಾಡುವಂತ ಒಂದು ಕೆಲಸ ಇಲ್ಲ.
ಅಂದ್ರೆ ಅವರು ಅದನ್ನ ತುಂಬಾ ಹೇಳ್ಬೇಕಾಗ್ತದೆ, ಅಥವಾ ಅದ್ರ ಕುರಿತು ಅದು ತಾನು ಓದ್ಕೊಳ್ಬೇಕಾಗತ್ತೆ. ಹಾಗೂ ಒಂದು ಮಟ್ಟದಲ್ಲಿ ಪ್ರಭಾವವನ್ನು ಕೂಡ ಬೀರತ್ತೆ. ಹಾಗಾಗಿ ಈ ಒಂದು ಏನು ನಿರ್ದಿಷ್ಟವಾದ ಅಭಿಪ್ರಾಯ ಇದೆಯಲ್ಲ, ಈ ತರದ ಭಕ್ತಿ ಒಂದು ಹಿಂದೂಯಿಸಂನ ಸುಧಾರಣೆಯ ಚಳುವಳಿ ಮತ್ತೆ ಸಾಮಾಜಿಕ ಸುಧಾರಣೆಯ ಚಳುವಳಿ ಹೇಳೋದಿದೆಯಲ್ಲ, ಅದರ ನಿಟ್ಟಿನಿಂದ ಭಕ್ತಿಯ ಸಾಹಿತ್ಯವನ್ನ ಅರ್ಥ ಮಾಡೋ ಒಂದು ಪರಿಪಾಠ ಇವತ್ತು ಜನಪ್ರಿಯ ಆಗಿದೆ. ಅದರಲ್ಲೂ ಕಳೆದ ಒಂದು 50 ವರ್ಷದ ಈಚೆಗೆ ಬಹಳ ಜನಪ್ರಿಯ ಆಗಿದೆ. ಹಾಗಂತ ಎಲ್ಲರೂ ಹೀಗೆ ಅರ್ಥ ಮಾಡ್ತಾರೆ ಅಂತ ನಾ ಹೇಳಲ್ಲ, ಆದ್ರೆ ಹಾಗೆ ಬೇರೆ ತರ ಅರ್ಥ ಮಾಡೋರು ನಮ್ಮ ಭಕ್ತಿ ಇದರಲ್ಲಿ ಅಷ್ಟು ಮುಖ್ಯವಾಗಿ ಅವರನ್ನ ಪರಿಗಣಿಸಲ್ಲ. ಇದೇ ಬಹಳ ಮುಂಚೂಣಿಯಲ್ಲಿ ಇದೆ, ಇದೇ ತರ ಮಾತಾಡುವಂಥದ್ದೇ. ಅದರ ಕುರಿತು ನಾನೀಗ ಅದರ ಒಂದು ವಿಮರ್ಶೆಯನ್ನು ಮಾಡಿ ಅದರ ಇತಿಮಿತಿಗಳನ್ನ ತಮ್ಮ ಲಕ್ಷ್ಯಕ್ಕೆ ತಂದು ಆ ಕುರಿತ ಒಂದು ಚರ್ಚೆಯನ್ನು ನಡೆಸುವ ಅಂತ ಈ ಒಂದು ಶೀರ್ಷಿಕೆ ಉದ್ದೇಶ. ಇವರೆಲ್ಲ ಭಕ್ತಿ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಅಥವಾ ರಿಲಿಜಿಯಸ್ ಚಳುವಳಿ ಅಂತ ಹೇಳಕ್ಕೆ ಮುಖ್ಯವಾಗಿ ಆಧರಿಸುವಂಥದ್ದು ಭಕ್ತಿ ಸಾಹಿತ್ಯ. ಹಾಗಾಗಿ ನಾನು ಸಾಹಿತ್ಯದ ಬಗ್ಗೆ ಮಾತ್ರ ಇಲ್ಲಿ ಸೀಮಿತವಾಗಿ ಇಟ್ಕೊಂಡಿದ್ದೇನೆ. ಸಾಹಿತ್ಯದಲ್ಲಿ ಭಕ್ತರ ಕೃತಿಗಳು ಅಂದ್ರೆ ಭಕ್ತರು ಬರೆದಂತಹ ಕೀರ್ತನೆಗಳು, ಭಜನೆಗಳಿರಬಹುದು, ಅಥವಾ ಇವು, ಅಥವಾ ಬೇರೆ ಕೃತಿಗಳಿರ್ಬೋದು, ಕಾವ್ಯಗಳಿರ್ಬೋದು, ಅಥವಾ ಶಾಸ್ತ್ರ ಗ್ರಂಥಗಳಿರ್ಬೋದು, ಈ ತರ. ನಂತರ ಅವರ ಚರಿತ್ರೆಗಳು, ಮತ್ತೆ ಅವರು ಕುರಿತಂತ ಪುರಾಣ ಕಥೆಗಳು ಮತ್ತು ಪ್ರತೀತಿಗಳು, ಸ್ಥಳ ಪುರಾಣಗಳು ಇದೆಲ್ಲ ಇರ್ತಾವಲ್ಲ, ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಇದು ಒಂದು ಚಳುವಳಿ ಅಂತ ಹೇಳ್ತಾರೆ. ಈ ಚಳುವಳಿಯಲ್ಲಿ ನೋಡಿ, ಹಿಂದೂಯಿಸಂನ ಸುಧಾರಣೆ ಎನ್ನುವಾಗ ಭಕ್ತಿ ಎನ್ನುವುದು ಯಾವ್ಯಾವುದರ ವಿರುದ್ಧವಾಗಿ ಅದು ಪ್ರತಿಭಟನೆಯ ಚಳುವಳಿ ಅಂತ ಹೇಳ್ತಾರೆ ಅಂದ್ರೆ ಇದು ಸಂಸ್ಕೃತ ಭಾಷೆಯ ವಿರುದ್ಧವಾಗಿ ಅಂತ. ಹಾಗಾಗಿ ಪ್ರಾದೇಶಿಕ ಭಾಷೆಯಲ್ಲಿ ಇವರು ಬರೆದ್ರು. ಸಂಸ್ಕೃತ ಭಾಷೆ ಒಂದು ಬ್ರಾಹ್ಮಣರ ಒಂದು ಯಾಜಮಾನ್ಯವನ್ನು ಸೃಷ್ಟಿ ಮಾಡುವಂಥದ್ದು. ಅವರು ಈ ಧರ್ಮ ಗ್ರಂಥಗಳನ್ನೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಇಟ್ಕೊಂಡಿದ್ರು. ಭಕ್ತಿಗೆ ಸಂಬಂಧಪಟ್ಟಂತ ಇದನ್ನೆಲ್ಲ ಇವರು ಪ್ರಾದೇಶಿಕ ಭಾಷೆಗೆ ತಂದು ಸಾಮಾನ್ಯ ಜನರಿಗೆ ಅದನ್ನು ತಲುಪಿಸಿದ್ರು. ಹಾಗೇನೆ ವೇದಗಳು, ಯಜ್ಞಗಳು, ಮೂರ್ತಿ ಪೂಜೆ, ಬ್ರಾಹ್ಮಣ ಪುರೋಹಿತಶಾಹಿ ಮುಂತಾದವುಗಳ ವಿರೋಧ ಮಾಡಿದ್ರು ಇವರು ಅಂತ. ಇದು ಮುಂದೆ ಯಾಕೆ ಇದೇ ತರ ಬರ್ತದೆ ಅಂತ ಹೇಳೋದು ಮುಂದೆ ವಿವರಿಸ್ತೇನೆ ನಾನು. ಆದ್ರೆ ಇದು ಹಿಂದೂಯಿಸಂನ ಒಂದು ಸುಧಾರಣೆ ಅಂತ ಹೇಳುವಾಗ ಮುಖ್ಯವಾಗಿ ಇದನ್ನ ಉದ್ದೇಶವಾಗಿ ಇಟ್ಕೊಂಡಿದ್ದಾರೆ. ಏನು, ಸಂಸ್ಕೃತ ಭಾಷೆ, ವೇದಗಳು, ಯಜ್ಞಗಳು, ಮೂರ್ತಿ ಪೂಜೆ, ಬ್ರಾಹ್ಮಣ ಪುರೋಹಿತಶಾಹಿ ಮುಂತಾದನ್ನೆಲ್ಲ ವಿರೋಧಿಸಿ ಅದರಲ್ಲಿ ರೂಢ ಮೂಲವಾಗಿರ್ತಕ್ಕಂಥ ತಪ್ಪು ಆಚರಣೆಗಳನ್ನ, ಮೌಢ್ಯವನ್ನ, ಅವುಗಳನ್ನ ತೊಡೆದು ಹಿಂದೂಯಿಸಂನ ಸುಧಾರಣೆ ಮಾಡುವಂತ ಪ್ರಯತ್ನ ಅನ್ನುವಂಥದ್ದು. ಈ ತರದ ಈ ಒಂದು ವಿಚಾರಗಳನ್ನ ಅಥವಾ ವಾದಗಳನ್ನ ಭಕ್ತಿ ಸಾಹಿತ್ಯವನ್ನ ಆಧರಿಸಿ ಏನ್ ಕಟ್ತಾರಲ್ಲ, ಆದ್ರೆ ಸಾಹಿತ್ಯದಲ್ಲಿ ಆ ಥರದ್ದೇ ಇತಿಹಾಸವನ್ನು ಕಾಣುವ ಕೆಲವೊಂದು ಸಮಸ್ಯೆ ಬರುತ್ತೆ. ಆ ಸಮಸ್ಯೆಯನ್ನು ಬಹಳ ಮೊದಲಿಂದಲೇ ಗುರುತಿಸ್ಕೊಂಡ್ಬಂದಿದ್ದಾರೆ. ಏನು, ಇವರು ಸಾಹಿತ್ಯದಿಂದ ಎತ್ತಿ ಕೊಡುವಂತ ಉದಾಹರಣೆಗಳು ಕೆಲವು, ಹಾಗೂ ಅವು ವಿಶ್ವಾಸಾರ್ಹ ಅಲ್ಲ. ಈಗ ಕೆಲವೊಂದು ವರ್ಷದ ಹಿಂದೆ ಡಾಕ್ಟರ್ ಡಂಕಿನ್ ಜಳಕಿಯವರು ವಚನಗಳ ಕುರಿತು ಅಧ್ಯಯನ ಮಾಡಿದ್ರು. ಅವರು ಪ್ರೊಫೆಸರ್ ಬಾಲಗಂಗಾಧರ್ ಅವರು ಒಂದು ಲೇಖನವನ್ನು ಕೂಡ ಬರೆದ್ರು. ಅದ್ರ ಕುರಿತು ಬಹಳ ಚರ್ಚೆ ಆಯಿತು. ಡಂಕಿನ್ ಜಳಕಿಯವರು ವಚನಗಳನ್ನೆಲ್ಲ ಒಂದು ಸಂಖ್ಯೆಯ ಒಂದು ಅಧ್ಯಯನಕ್ಕೆ ಒಳಪಡಿಸಿ ಹೆಚ್ಚು ಕಡಿಮೆ 21,000 ಚಿಲ್ಲರೆ ಇರತಕ್ಕಂಥ ವಚನಗಳಲ್ಲಿ ಒಂದು 100ರಷ್ಟು ಅಲ್ಲ, ಒಂದು 70-75 ಹಬ್ಬ ಅಂದ್ರೆ 100 ವಚನಗಳು ಮಾತ್ರ ಇಲ್ಲಿವರೆಗೆ ಉದಾಹರಿಸಲ್ಪಟ್ಟಂತ, ಅದರಲ್ಲೂ ಅತಿ ಕಡಿಮೆ ಉದಾಹರಿಸಲ್ಪಟ್ಟಂತವು. ಆದ್ರೆ ಅವರು ಯಾವ ತರ ಉದಾಹರಣೆ ಕೊಡ್ತಾರೆ ಅಂತ ವಚನಗಳು. ಹಾಗಾಗಿ 21,000 ಚಿಲ್ಲರೆ ವಚನಗಳಲ್ಲಿ ಒಂದು 20,900 ವಚನಗಳು ಇವರ ಈ ವಾದಕ್ಕೆ ಪ್ರಯೋಜನವೇ ಇಲ್ಲ, ಅಥವಾ ಅವು ಏನ್ ಹೇಳ್ತವೆ ಹೇಳೋದ್ರ ಬಗ್ಗೆ ಏನೂ ಇಲ್ಲ. ಅಂದ್ರೆ ಭಕ್ತಿ ಸಂಪ್ರದಾಯದ ಒಂದು ಲಕ್ಷಣ ಇದು ಅಂತ ನಾವು ಹೇಳುವಾಗ 21,000 ವಚನಗಳಲ್ಲಿ ಬರೀ 100 ವಚನ ಹಿಡ್ಕೊಂಡು ನೀವು ಅದು ಇದೇ ತರ ಇತ್ತು ಅಂತ ಹೇಳಕ್ಕೆ ಹೆಂಗಾಗತ್ತೆ ಅಂತ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಇದೇ ರೀತಿಯ ಅಧ್ಯಯನಗಳು ನಮ್ಗೆ ಚೈತನ್ಯ ಮೂವ್ಮೆಂಟ್ ಬಗ್ಗೆ ಆಗಿದೆ. ಮಾರ್ಟಿನ್ ಮಾಡಿದ್ದಾರೆ, ಅಥವಾ ಪಾಲಿ ಹಜಾರಿಕಾ ಅವರು ಮೀರಾಬಾಯಿ ಬಗ್ಗೆ ಮಾಡಿದ್ದಾರೆ.
ಅವರೆಲ್ಲ ತೋರಿಸೋದು ಅಂತಂದ್ರೆ ಇದಕ್ಕೆ ವಿರುದ್ಧವಾದ ಉದಾಹರಣೆಗಳು ಇದಾವೆ ಅಂತ. ನಮ್ಗೆ ಇವ್ರು ಏನು ಪ್ರತಿಪಾದನೆ ಮಾಡ್ತಾರ ಅದಕ್ಕೆ ವಿರುದ್ಧವಾದ ಉದಾಹರಣೆ ಸಾಕಷ್ಟು ಸಿಗ್ತವೆ ಅಂತ. ಮುಖ್ಯವಾಗಿ ಈ ಉದಾಹರಣೆ ಬ್ರಾಹ್ಮಣರು, ವೇದಗಳು ಮುಂತಾದವುಗಳ ಬಗ್ಗೆ. ಬ್ರಾಹ್ಮಣರ ಬಗ್ಗೆ, ಬ್ರಾಹ್ಮಣರು ನಿಜವಾದ ಬ್ರಾಹ್ಮಣ ಯಾರು ಅಂತ ಹೇಳೋದು, ಅಥವಾ ನಿಜವಾದ ಬ್ರಾಹ್ಮಣ ಒಂದು ಗೌರವಿಸುವಂಥದ್ದು ಇರ್ಬೋದು, ಅಥವಾ ಭಾರತೀಯ ವೇದಿಕ ಪರಂಪರೆಯ ಕುರಿತು ಗೌರವವನ್ನು ತೋರಿಸುವಂಥದ್ದು ಇರ್ಬೋದು. ಈ ತರ ಅಂತ ಇವು ಇದಾವೆ. ಒಂದು ಉದಾಹರಣೆ ಕೊಡಿದ್ರೆ ಕನಕದಾಸರನ್ನು ನಾವು ಸಾಧಾರಣವಾಗಿ ಅವರು ಜಾತಿ ವಿರುದ್ಧ ಹೋರಾಡಿದವರು ಅಂತ ಅದೇ ಥರದಲ್ಲಿ ನಾವು ಅವರನ್ನ ಬಿಂಬಿಸಿಕೊಂಡು ಬಂದಿದ್ದೇವೆ. ಅವರ ಕುಲವೆಂದು ಹೊಡೆದಾಡುತ್ತೀವರು ತಗೊಂಡು. ಆದ್ರೆ ಅವರಲ್ಲೇನೆ ಅನೇಕ ಕೀರ್ತನೆಗಳು ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿದೆ. ಉದಾಹರಣೆಗೆ ದೇವ ಬ್ರಾಹ್ಮಣ ಗುರು ಹಿರಿಯರನ್ನೆಲ್ಲ ನಿಂದಿಸುತ್ತಾ ಕೇವಲ ಆಧಮರೆಲ್ಲ ಮೆರೆಯುತ್ತೀರು, ಆ ಥರದೊಂದಿದೆ. ಅಥವಾ ಜಾತಿ ನೀತಿಗಳೆಲ್ಲ ಒಂದೇ ಏನು ನಾಶವಾಗಿ ಭೂತಳ ನಡುಗುತ್ತಿಗುವುದು ಹೇಳೋ ಥರದಲ್ಲಿ ಈ ಥರದ್ದೆಲ್ಲ ಬರುತ್ತೆ. ಅದ್ರ ಜೊತೆಗೆ ಈಗಾಗಲೇ ನಾವು ಯಾವ್ದು ಪೂರಕ ಉದಾಹರಣೆಗಳು ಅಂತ ಹೇಳ್ತೇವಲ್ಲ, ಅವು ನಿಜವಾಗ್ಲು ಜಾತಿ ವ್ಯವಸ್ಥೆಯ ಅಥವಾ ಬ್ರಾಹ್ಮಣರ ವಿರೋಧ ಮಾಡುವಂಥದ್ದೇ, ಜಾತಿ ವ್ಯವಸ್ಥೆಯನ್ನು ವಿರೋಧ ಮಾಡುವಂಥದ್ದೇ, ಅಥವಾ ಲಿಂಗ ತಾರತಮ್ಯದ ವಿರುದ್ಧ ಪ್ರತಿಭಟನೆಗಳೇ, ವರ್ಗ ಪ್ರತಿಭಟನೆಗಳೇ, ಹಿಂಗೆ ಯೋಚನೆ ಮಾಡ್ತಾ ಹೋದ್ರೆ ಆ ಒಂದು ಸಾಲುಗಳನ್ನು ನಾವು ವಿವರಿಸ್ತಾ ಹೋದ್ರೆ ಅಲ್ಲೂ ಕೂಡ ನಾವು ಬೇರೆ ಬೇರೆ ತರ ಅಂದ್ರೆ ಅದು ಅಷ್ಟು ಸರಿಯಾಗಿ ನಿರೂಪಣೆ ಮಾಡ್ತಾ ಇಲ್ಲ ಇವರು ಅಂತ ಅನಿಸ್ತದೆ. ಉದಾಹರಣೆ ಕುಲ ಯಾವುದು? ಸತ್ಯ ಸುಖವುಳ್ಳ ಜನರಿಗೆ ತಗೊಳ್ಳಿ. ಸತ್ಯ ಸುಖವುಳ್ಳ ಜನರಿಗೆ ಕುಲ ಯಾವುದು? ಈ ತರ ಬರ್ತದೆ ಅದು ಆಕ್ಚುಲಿ. ಅಂದ್ರೆ ಅವರು ಒಂದು 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 ಜ್ಞಾನಿಯಾದಂಥವನಿಗೆ ಎನ್ನುವಂತ ಅರ್ಥದಲ್ಲಿ ಅದು ಹೇಳ್ತಾ ಇದ್ದಾರೆ. ಅದ್ರ ಸಂದರ್ಭ ಬೇರೆ ತರ ಏನೋ ಇದ್ದಂಗಿದೆ ಹೊರತು ಇವ್ರು ಹೇಳೋ ತರ ಇದ್ದಂಗಿಲ್ಲ. ಮೂರನೇದು, ಈ ವಾದಕ್ಕೆ ಸಂಬಂಧವೇ ಇಲ್ಲದ ರಚನೆಗಳು ಬಹುಪಾಲು ಇವೆ. ಈಗಾಗಲೇ ಹೇಳಿದ ಹಾಗೆ ವಚನಗಳಲ್ಲಿ 20,000 ಚಿಲ್ಲರೆ 20,800 ವಚನಗಳು. ಹಾಗಾದ್ರೆ ಯಾಕೆ ಬರೋದ್ರು ಅದನ್ನ? ಅದು ವಚನಕಾರರನ್ನ ಲಕ್ಷಣೀಕರಿಸಲಿಕ್ಕೆ ಅದು ಪ್ರಯೋಜನ ಯಾಕೆ ಬರಲ್ಲ ಅಂತ ಹೆಂಗೆ ಹೇಳ್ತೀರಿ ಅಂತ. ಮತ್ತೆ ಸಂಸಾರದ ಕುರಿತು ಭಕ್ತರ ಧೋರಣೆಗೂ ಸುಧಾರಣವಾದಿಗಳ ಧೋರಣೆಗೂ ಮೇಲೆ ಎದ್ದು ಕಾಣುವಂತ ಒಂದು ಭೇದ ನಮ್ಗೆಲ್ಲರಿಗೂ ಕಾಣಿಸುತ್ತೆ. ಉದಾಹರಣೆಗೆ ಈ ಕನಕದ ಪುರಂದರದಾಸ ನೀರ ಮೇಲಿನ ಗುಳ್ಳೆ ನಿಜವಲ್ಲೋ ಹರಿಯೇ ಅಂತ ತಗೊಳ್ಳಿ. ಅದೇ ತರ ಸಂಸಾರ ಎನ್ನುವಂಥ ಒಂದು ಮಾಯೆ ಎನ್ನುವಂಥ ಹೇಳಿಕೆಗಳನ್ನು ತೆಗೆದುಕೊಳ್ಳಿ. ಅದನ್ನ ಬಿಟ್ಟು ಇನ್ನೂ ಕೆಲವು ಉದಾಹರಣೆಗೆ ಬಸವಣ್ಣನವರ ಲೋಕದ ಡೊಂಕ ನೀವೇಕೆ ತಿದ್ದುವಿರಯ್ಯ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ಅಥವಾ ಪರಚಿಂತೆ ನಿಮಗೆ ಕಯ್ಯ. ಇದೆಲ್ಲ ನಮ್ಗೆ ಸುಧಾರಣಾವಾದದಲ್ಲಿ ಹೆಂಗೆ ಇದನ್ನು ವಿವರಿಸೋದು ಅಂತ ಗೊತ್ತಾಗಲ್ಲ. ಆದ್ರೆ ಸಂಸಾರವನ್ನ ಒಂದ್ ರೀತಿಯಲ್ಲಿ ಮಾಯೆ ಅಥವಾ ಸಂಸಾರದ ಕುರಿತು ನೀವು ನಿರ್ಲಿಪ್ತತೆಯನ್ನು ಸಾಧಿಸಬೇಕು ಹೇಳುವಂತಹ ರೀತಿಯಲ್ಲಿ ಈ ಹೇಳಿಕೆಗಳೆಲ್ಲ ಬರ್ತವೆ. ಕೊನೆಯದಾಗಿ ಯಾವ ಸಂಸ್ಥೆಗಳನ್ನು ವಿರೋಧಿಸಲಾಗಿದೆ ಎನ್ನುತ್ತಾರೋ ಅವೇ ಸಂಸ್ಥೆಗಳು ಈ ರಚನೆಗಳನ್ನು ಕಲಿತು ಕಾಪಾಡಿಕೊಂಡು ಬಂದಿವೆ. ಉದಾಹರಣೆ ದಾಸ ಸಾಹಿತ್ಯವನ್ನ ಅದನ್ನ ಉಳಿಸ್ಕೊಂಬಂದದ್ದು ಮಾಧ್ವ ಸಂಪ್ರದಾಯ. ಕನಕದಾಸರ ಕುರಿತು ಒಂದು ಇದಾಯ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಚರ್ಚೆಗಳು ಕೂಡ ಬಂದಿದ್ವು. ಆದ್ರೆ ಕನಕದಾಸರು ಅಂತ ಹೇಳಿ ಕನಕದಾಸರ ಒಂದು ಕಥೆಗಳಿರ್ಬೋದು, ಕನಕದಾಸರ ಕೀರ್ತನೆಗಳಿರ್ಬೋದು, ಅದನ್ನೆಲ್ಲ ಕಾಪಾಡ್ಕೊಂಡು ಬಂದು ಮಾಧ್ವ ಸಂಪ್ರದಾಯ 19ನೇ ಶತಮಾನದ ಪ್ರಾರಂಭದಲ್ಲಿ ಇದರ ಹಸ್ತಪ್ರತಿಗಳನ್ನೆಲ್ಲ ತಗೊಂಡು ಅದನ್ನ ಸಂಕಲನ ಮಾಡಿದಂಥ ಇತಿಹಾಸವನ್ನು ನೋಡಿದಾಗ ಅದೇ ಥರದಲ್ಲಿ ವಚನಗಳನ್ನ ಉಳಿಸ್ಕೊಂಬಂದದ್ದು ಲಿಂಗಾಯತ ವೀರಶೈವ ಮಠಗಳು. ಅಂದ್ರೆ ಈ ಮಠ ಎನ್ನುವ ಸಂಸ್ಥೆಯನ್ನು ವಿರೋಧಿಸ್ತಾವೆ ಹೇಳಾದ್ರೆ ಮಠಗಳು ಯಾಕೆ ಅದನ್ನು ಉಳಿಸ್ಕೊಂಡ್ಬರ್ತವೆ? ಇದನ್ನ ಒಂದ್ ರೀತಿಯಲ್ಲಿ ವಿವರಿಸ್ತಾರೆ. ಏನು ಕೇಳಿದ್ರೆ, ಈ ಚಳುವಳಿಗಳೆಲ್ಲ ನಂತರ ಕಾಲದಲ್ಲಿ ಅವನತಿಯನ್ನು ಹೊಂದಿ ಬ್ರಾಹ್ಮಣ ಪುರೋಹಿತಶಾಹಿ ಮತ್ತು ಜಾತಿ ಸಂಸ್ಥೆಗಳ ಒಂದು ಹಿಡಿತಕ್ಕೆ ಬಂದ್ವು. ಹಾಗಾಗಿ ಅದರ ಅವನತಿ ಆಯ್ತು ಹೇಳೋ ಒಂದು ಇತಿಹಾಸ ಇದೆ. ಅದು ನಿಜವಾಗಿದ್ದೇ ಹೋದಾದ್ರೆ ಯಾವ ಸಂಸ್ಥೆಗಳು ಇದರ ಅವನತಿಯನ್ನು ಮಾಡಿದ್ವು ಅವೇನೇ ಈ ಸಾಹಿತ್ಯವನ್ನು ಕಾಪಾಡಿಕೊಂಡು ಕಲಿತು ಅದರ ಅರ್ಥವನ್ನ ನಿಷ್ಕರ್ಷೆಯ ಸಂಪ್ರದಾಯವನ್ನು ಉಳಿಸ್ಕೊಂಡು ಇವತ್ತು ನಮ್ಮ ಆಧುನಿಕರಿಗೆ ಒಂದು ಕೊಡ್ತಾರೆ. ಹಾಗಾಗಿ ಇದು ನಮ್ಗೆ ಯಾಕೋ ಸ್ವಲ್ಪ ಅಸಂಬದ್ಧವಾಗಿ ಕಾಣುತ್ತೆ. ಅಂದ್ರೆ ಈ ತರದ ಚಳುವಳಿ ಅಥವಾ ಪ್ರತಿಭಟನೆ ಆಗಿದ್ದೇ ಹೋದಾದ್ರೆ ಆ ಸಾಹಿತ್ಯವನ್ನ
ಈ ಸಂಸ್ಥೆಗಳೇ ಯಾಕೆ ಉಳಿಸ್ಕೊಂಡ್ಬರ್ತಾವೆ, ಪ್ರತಿಭಟನೆ ಮಾಡಿದ ಸಮುದಾಯಗಳು ಅಂತ ಯಾವುದು ಅವು ಯಾಕೆ ಉಳಿಸ್ಕೊಂಡ್ಬಂದಿಲ್ಲ ಎನ್ನುವಂಥದ್ದು. ಇದಕ್ಕೆ ಪರ್ಯಾಯ ಇವುಗಳಿಗೆ ವಿವರಣೆಯನ್ನು ಕೊಡುವಂತ ಪ್ರಯತ್ನಗಳು ಇದಾಗಲೇ ನಡೆದಿದ್ದಾವೆ. ಯಾಕಂದ್ರೆ ಇದೆಲ್ಲ ಇಲ್ಲಿವರೆಗೆ ಎದ್ದಂತ ಪ್ರಶ್ನೆಗಳೇ. ಇದು ವಿರುದ್ಧವಾದ ಸಾಲುಗಳೇನಿದಾವೆ, ಉದಾಹರಣೆಗೆ ಬ್ರಾಹ್ಮಣರ ಕುರಿತು ಗೌರವ ಮಾಡುವಂಥದ್ದು ಅಥವಾ ಪೂಜೆ ಮತ್ತು ಮುಂತಾದ ಆಚರಣೆಗಳನ್ನ ಎತ್ತಿ ಹಿಡಿಯುವಂಥದ್ದು, ಇಂಥವೆಲ್ಲ ಅವು ನಂತರ ಕಾಲದ ಪ್ರಕ್ಷಿಪ್ತ, ಅವ್ರದ್ದಲ್ಲ ಮತ್ತೊಬ್ರು ಸೇರಿಸಿದ್ದು ಅಂತ, ಅಥವಾ ನಂತರ ಸೇರಿಸ್ಬಿಟ್ಟಿದ್ದಾರೆ ಅಂತ. ಉದಾಹರಣೆ ವಚನಗಳಲ್ಲಿ ಬಂದಂತಹ ಸಂಸ್ಕೃತ ಸಾಲುಗಳನ್ನ ನಂತರ ಕಾಲದಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಎನ್ನುವಂತ ಒಂದು ವಾದವೂ ಇದೆ. ಹಾಗೂ ಇದು ಭಕ್ತಿ ಪಂಥದ ಅವನತಿ ಆಗಿದ್ರ ಲಕ್ಷಣ ಅಂತ. ನಂತರ ಕಾಲದಲ್ಲಿ ಅದರಲ್ಲಿ ಬ್ರಾಹ್ಮಣ ಪುರೋಹಿತಶಾಹಿ ಅಥವಾ ಪುರೋಹಿತಶಾಹಿ ಎನ್ನುವುದು ಮತ್ತೆ ಬೆಳ್ಕೊಂಡ್ ಬಂದ್ಬಿಟ್ಟು ಅದರ ಮೂಲ ಆಶಯಗಳೇ ನಷ್ಟವಾಗಿ ಈ ತರದ್ದು ಆಗಿದೆ ಅಂತ. ಎರಡನೇದು, ಭಕ್ತಿ ಪಂಥಗಳನ್ನು ಪಲಾಯನವಾದ ಅಂತ ಹೇಳಿದವರು ಇದ್ದಾರೆ. ಕೆ ಪಣಿಕರು ತಮ್ಮ ಸರ್ವೆ ಆಫ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಅಂದ್ರೆ ಈ ಭಕ್ತಿ ಪಂಥಗಳೆಲ್ಲ ಒಂದ್ ರೀತಿಯಲ್ಲಿ ಇಸ್ಲಾಂ ಒಂದು ದಿಗ್ವಿಜಯ ಭಾರತವನ್ನು ಆಕ್ರಮಣ ಮಾಡ್ಕೊಂಡ ನಂತರ ಭಾರತೀಯ ಒಂದು ಭಕ್ತಿ ಪಂಥಗಳು ಈ ರೀತಿಯಲ್ಲಿ ತಮ್ಮ ರೂಪವನ್ನು ಬದಲಾಯಿಸಿಕೊಂಡ್ವು ಅಂತ ಹೇಳಿ. ಮೂರನೇದು, ಬ್ರಾಹ್ಮಣ ಶಾಹಿಯನ್ನು ಪುನರ್ ಪ್ರತಿಷ್ಠಾಪಿಸುವ ಸಾಧನಗಳಾಗಿದ್ದು ಭಕ್ತಿ ಪಂಥಗಳು ಅಂತ. ಅಂದ್ರೆ ಅಲ್ಲಿ ಬ್ರಾಹ್ಮಣರ ಕುರಿತು ಅವರ ಪರವಾಗಿ ಏನಾದ್ರು ಮಾತುಗಳು ಯಾಕೆ ಬರ್ತವೆ ಕೇಳಿದ್ರೆ, ಮೂಲತಃ ಅದು ಬ್ರಾಹ್ಮಣ ಶಾಹಿಯನ್ನು ಪ್ರತಿಷ್ಠಾಪನೆ ಮಾಡುವ ಸಾಧನ ಆಗಿತ್ತು. ಕೆಳಜಾತಿಯ ಸಂತರುಗಳು ಅದಕ್ಕೆ ಬಲಿ ಪಶುಗಳಾದರು ಅಂತ ರೀತಿಯಲ್ಲಿ. ಉದಾಹರಣೆ ಗೋಖಲೆ ಟರ್ನರ್ ಎನ್ನುವಂಥವರ ಲೇಖನದಲ್ಲಿ ಬರುತ್ತೆ. ಮತ್ತೆ ಪ್ಯಾಟನ್ ಬರ್ಕಿಟ್ ಎನ್ನುವರು ಈ ಕುರಿತು ಚರ್ಚೆ ಮಾಡ್ತಾರೆ. ಅವರು 4 ಭಾರತದ ಬೇರೆ ಬೇರೆ ಭಾಗದ 4 ಸಂತರುಗಳ ಜೀವನ ಚರಿತ್ರೆಯನ್ನು ಇಟ್ಕೊಂಡು ಭಕ್ತಿ ಸಾಹಿತ್ಯದಲ್ಲಿ ನಾವು ಕೆಳಜಾತಿಯ ಅಸ್ಪೃಶ್ಯ ಸಂತರಿಂದ ನಾವು ಬ್ರಾಹ್ಮಣಶಾಹಿಯ ವಿರೋಧವನ್ನೊಂದೇ ಅಲ್ಲ, ಅದಕ್ಕೆ ಪರವಾದ ಹೇಳಿಕೆಗಳನ್ನು ಕಾಣ್ತೇವೆ ಅಂತ ಹೇಳ್ತಾರೆ. ಹಾಗೂ ಈ ರೀತಿಯಲ್ಲಿ ಅವರು ಬ್ರಾಹ್ಮಣಶಾಹಿಯನ್ನು ಗಟ್ಟಿ ಮಾಡೋ ಕೆಲಸಕ್ಕೆ ಅವರನ್ನು ಬಳಸ್ಕೊಂಡಿತ್ತು ಭಕ್ತಿ ಪಂಥ. ಇನ್ನು ಮಾರ್ಕ್ಸ್ವಾದಿಗಳು ಕೂಡ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ. ಭಕ್ತಿ ಫ್ಯೂಡಲ್ ಮೌಲ್ಯ ಹೇಳುವಂಥದ್ದು ಡಿ ಕೊಸಾಂಬಿ ಅವರ ಆ ವಾದ ಬಹಳ ಸುಪ್ರಸಿದ್ಧವಾದದ್ದು. ಅದ್ರ ಪ್ರಕಾರ ಫ್ಯೂಡಲ್ ಭಕ್ತಿ ಎನ್ನುವಂಥದ್ದು ಒಂದು ಸ್ವಾಮಿತ್ವಕ್ಕೆ ಶರಣಾಗುವಂತಹ ಒಂದು ಸಂಗತಿ. ಅದನ್ನ ಫ್ಯೂಡಲ್ ಕಾಲದಲ್ಲಿ ಅದನ್ನೊಂದು ಮೌಲ್ಯ ಅಂತ ಮಾಡಿ ಆಗಿನ ಕಾಲದ ಶ್ರಮ ಜೀವಿ ವರ್ಗಕ್ಕೆ ಅದನ್ನ ರೂಢಿಸಿದ್ರಿಂದ ಫ್ಯೂಡಲ್ ವ್ಯವಸ್ಥೆ ಚೆನ್ನಾಗಿ ನಡೀತು. ಮತ್ತೆ ಆ ಫ್ಯೂಡಲ್ ವ್ಯವಸ್ಥೆಯಲ್ಲಿ ನಂತರ ಒಂದು ಆಂತರಿಕ ಬಿಕ್ಕಟ್ಟು ಬಂದು ಕ್ರಾಂತಿ ಆಗುವಂತಹ ಸಂದರ್ಭ ಇತ್ತು. ಫ್ಯೂಡಲ್ ವ್ಯವಸ್ಥೆ ಕಿತ್ತೋಗುವಂತ ಸಂದರ್ಭ ಇತ್ತು. ಆದ್ರೆ ಭಕ್ತಿಯಿಂದಾಗಿ ಭಕ್ತಿ ಆ ವಿರೋಧದ ಧ್ವನಿಯನ್ನ ನೀಡ್ತು. ಅದನ್ನ ನಾವು ಎಲ್ಲ ಭಕ್ತಿ ಪಂಥದ ಇದರ ಸಾಹಿತ್ಯದಲ್ಲಿ ನೋಡ್ತೇವೆ. ವಚನಗಳಿರ್ಬೋದು, ವಾರ್ಕರಿಗಳ ಅಭಂಗಗಳಿರ್ಬೋದು ಅದರಲ್ಲಿ. ಆದ್ರೆ ಕೊನೆಗೂ ಆ ಕ್ರಾಂತಿಯನ್ನ ವಿಫಲಗೊಳಿಸ್ತೇವೆ. ಯಾಕಂದ್ರೆ ಭಕ್ತಿ ಮೂಲತಃ ಫ್ಯೂಡಲ್ ಮೌಲ್ಯ ಅಂತ. ಈಗ ನಾನು ಈ ಇಡೀ ಭಕ್ತಿ ಬ್ರಾಹ್ಮಣಶಾಹಿಯ ಪರವೋ ವಿರುದ್ಧವೋ ಹೇಳುವಂತಹ ಚರ್ಚೆ ಇಲ್ಲಿ ಬಹಳ ಮುಖ್ಯವಾಗಿ ನಡೆದಿರೋದು ಕಂಡು ಬರ್ತದೆ. ಈ ಚರ್ಚೆಗೆ ಬಳಕೆಯಾದ ಸಾಲುಗಳು ಕೆಲವು ಪ್ರಾತಿನಿಧಿಕ ಕೂಡ ಅಲ್ಲ, ಕೆಲವೇ ಸಾಲುಗಳನ್ನೇ ಪುನಃ ಪುನಃ ಹೇಳ್ತಾ ಈ ಚರ್ಚೆಯನ್ನು ಮಾಡ್ಕೊಂಡಿದ್ದಾರೆ. ಉಳಿದ ಬಹುಪಾಲು ಭಕ್ತಿ ಸಾಹಿತ್ಯವು ಈ ಚರ್ಚೆಗೆ ನಿರುಪಯುಕ್ತವಾಗಿದೆ. ಹಾಗೂ ಈ ಸಾಲುಗಳಿಗೆ ವಿರುದ್ಧವಾದದ್ದನ್ನು ಹೇಳುವಂತಹ ಸಾಲುಗಳನ್ನ ಹೇಗೆ ಅದನ್ನು ವಿವರಿಸಿದ್ದಾರೆ ಅಂತ ಹೇಳಿದೆ ಇಲ್ಲಿವರೆಗೆ. ಅದು ಅವನತಿಯ ಲಕ್ಷಣ ಅಂತ ಹೇಳಿ. ಈ ಇಡೀ ಚರ್ಚೆ ಒಂದು ಹುಸಿ ಸಮಸ್ಯೆ ಅಂತ ಹೇಳ್ತೇನೆ. ಇದು ಪಾಶ್ಚಾತ್ಯ ಮೂಲದ ಚರ್ಚೆ. ಇದ್ರ ಹಿಂದಿರೋದು ಭಕ್ತಿಯ ಸ್ವರೂಪ ಕ್ಯಾಥೋಲಿಕ್ ತರ ಇದೆಯೋ ಪ್ರೊಟೆಸ್ಟಾಂಟ್ ತರ ಇದೆಯೋ ಅಂತ. ಅಂದ್ರೆ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟಾಂಟ್ ಒಂದು ರಿಲಿಜನ್ಗಳ ನಡುವಿನ ಸಂಘರ್ಷ ವಿವಾದಗಳನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಇಲ್ಲಿ ಇವತ್ತು ಭಕ್ತಿ ಚಳುವಳಿ ಅಂತ ನಾವೇನ್ ಹೇಳ್ತೇವೆ ಆ ಚಳುವಳಿಯ ಕುರಿತಿದ್ದ ಈ ಚರ್ಚೆ ನಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ಭಕ್ತಿ ಚಳುವಳಿಗೆ ಪ್ರಸ್ತುತವಾದ ಚರ್ಚೆ ಅಲ್ಲ ಇದು. ಪಾಶ್ಚಾತ್ಯರು ನಮ್ಮ ಭಕ್ತಿ ಚಳುವಳಿಯನ್ನ ಭಕ್ತಿಯ ಪಂಥಗಳನ್ನ ಸಂಪೂರ್ಣ ಅಧ್ಯಯನ ಮಾಡುವಾಗ ತಮ್ಮ ಇತಿಹಾಸದಿಂದ ಅಥವಾ ತಮ್ಮ ಐರೋಪ್ಯ ಏನು ಅನುಭವ ಇದೆ ಅದನ್ನ ಅವರು ಅದರ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ ನೋಡಿದ್ರು. ಆ ತರ ಅರ್ಥ ಮಾಡ್ಕೊಳ್ಳುವಂತ ಒಂದು ಪ್ರಕ್ರಿಯೆಯಲ್ಲಿ ಅವರು
ಈ ಭಕ್ತಿ ಕುರಿತು ಈ ಕೆಲವೊಂದು ಅಭಿಪ್ರಾಯಗಳನ್ನು ಹುಟ್ಟಾಕಿದ್ ಕಂಡುಬರುತ್ತೆ. ಅದು ಮುಂದೆ ಅದು ಚಳವಳಿ ಆಂದೋಲನ ಅಂತ ಭಾರತೀಯರು ಅದನ್ನ ಒಂದು ಆ ತರದ ಹೆಸರುಗಳನ್ನು ಕೊಟ್ಕೊಂಡು ಕರ್ಕೊಂಡ್ಬಂದ್ರು. ಅದರ ಮೂಲ ಸ್ವರೂಪದಲ್ಲಿ ಅದು ಕೆಥೋಲಿಕ್ ಪ್ರೊಟೆಸ್ಟಾಂಟ್ ವಿವಾದ. ಯಾಕಂದ್ರೆ ಬ್ರಾಹ್ಮಣಶಾಹಿ ಯಾಕೆ ನಿರ್ಣಾಯಕ ಆಗಬೇಕು ಈ ಚರ್ಚೆಗೆ ಎನ್ನುವಂತ ಪ್ರಶ್ನೆ ಬರುತ್ತೆ. ಭಕ್ತಿ ಬ್ರಾಹ್ಮಣಶಾಹಿ ಪರವೋ ವಿರೋಧವೋ ಅಂತ. ಯಾಕಂದ್ರೆ ಯುರೋಪ್ನಲ್ಲಿ 16ನೇ ಶತಮಾನದಲ್ಲಿ ನಿಮ್ಗೆ ಬಹಳಷ್ಟು ಜನರಿಗೆ ಗೊತ್ತಿದ್ದ ಹಾಗೆ ಕ್ಯಾಥೋಲಿಕ್ ಚರ್ಚಿನ ವಿರುದ್ಧ ಪ್ರೊಟೆಸ್ಟಾಂಟ್ ಒಂದು ಪ್ರತಿಕ್ರಿಯೆ ಪ್ರಾರಂಭ ಆಯಿತು. ಪ್ರೊಟೆಸ್ಟಾಂಟ್ ಚಳುವಳಿಗಳು ಅಂತ ಹೇಳ್ತಾರೆ ಅದಕ್ಕೆ. ಕ್ಯಾಥೋಲಿಕ್ ಚರ್ಚು ಒಂದು ರೀತಿಯಲ್ಲಿ ಭ್ರಷ್ಟ ಆಗ್ಬಿಟ್ಟಿದೆ. ಅದು ಪೇಗನ್ ಇವುಗಳನ್ನ ಆ ಮೌಲ್ಯಗಳನ್ನೆಲ್ಲ ಅಳವಡಿಸ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಪ್ರೀಸ್ಟ್ಗಳು ನಾವು ಪುರೋಹಿತಶಾಹಿ ಅಂತ ಹೇಳ್ತೇವಲ್ಲ, ಅದರ ಕ್ಲರ್ಜಿಗಳು, ಪ್ರೀಸ್ಟ್ಗಳು, ಇದರ ಒಂದು ಕನ್ನಡ ಅನುವಾದ. ಅವರು ಕ್ಯಾಥೋಲಿಕ್ ಚರ್ಚ್ ಅನ್ನ ಶ್ರೇಣೀಕರಣ ಮಾಡಿ ಬೈಬಲ್ ಅನ್ನ ತಮ್ಮ ಒಂದು ಹಿಡಿತದಲ್ಲಿ ಇಟ್ಕೊಂಡು ಅದು ಲ್ಯಾಟಿನ್ ನಲ್ಲಿ ಇತ್ತು ಬೈಬಲ್, ಯಾರಿಗೂ ಅರ್ಥ ಆಗದೆ ಒಂದು ಭಾಷೆ. ಹಾಗೂ ಅವರೇ ಸಂಪೂರ್ಣವಾಗಿ ರಿಲಿಜನ್ಗೆ ಸಂಬಂಧಪಟ್ಟಂತಹ ಡಾಕ್ಟ್ರಿನ್ಗಳಿರ್ಬೋದು ಅಥವಾ ಆಚರಣೆಗಳಿರ್ಬೋದನ್ನ ಅವರೇ ನಿರ್ದೇಶಿಸುವಂತಹ, ನಿಯಂತ್ರಿಸುವಂತಹ ಒಂದು ವ್ಯವಸ್ಥೆ. ಇದನ್ನ ಪ್ರತಿಭಟಿಸಿ ಪ್ರೊಟೆಸ್ಟಾಂಟ್ ಮೂವ್ಮೆಂಟ್ ಏನ್ ಮಾಡ್ತದೆ ಕೇಳಿದ್ರೆ, ಜನರ ಇದನ್ನ ತರಬೇಕು ಈ ಡಾಕ್ಟ್ರಿನ್ಗಳನ್ನ ಅಂತ ಹೇಳಿ ಒಂದು ರೀತಿಯಲ್ಲಿ ಬೈಬಲ್ ಅನ್ನ ರೀಇಂಟರ್ಪ್ರಿಟ್ ಮಾಡ್ತಾರೆ, ಮರು ನಿರೂಪಣೆ. ಕ್ಯಾಥೋಲಿಕ್ ಚರ್ಚ್ ಅನ್ನ ಅಲ್ಲಗಳಿತಾರೆ. ಒಂದ್ ರೀತಿಯಲ್ಲಿ ಮನುಷ್ಯನೇ ಚರ್ಚು, ಮನುಷ್ಯನೇ ಪ್ರೀಸ್ಟ್ ಅಂತ ಹೇಳ್ತಾರೆ ಪ್ರತಿಯೊಂದು, ಮತ್ತು ಪ್ರತಿಯೊಬ್ಬ ಅನುಯಾಯ ಕೂಡ. ಈ ತರದಲ್ಲಿ ಒಂದ್ ರೀತಿಯಲ್ಲಿ ಕ್ಯಾಥೋಲಿಕ್ ಚರ್ಚಿನಿಂದ ಕ್ರಿಶ್ಚಿಯಾನಿಟಿಯನ್ನು ಹೊರತರುವಂತ ಒಂದು ಪ್ರಯತ್ನ ನಡೀತದೆ. ಆಗ ಹುಟ್ಟಿಕೊಂಡದ ರಿಲಿಜನ್ನಿನ ಅವನತಿ ಹಾಗೂ ಅದರ ಸುಧಾರಣೆಯ ಕತೆ. ಅಂದ್ರೆ ರಿಲಿಜನ್ ಎನ್ನುವುದು ಒಂದು ರೀತಿಯಲ್ಲಿ ಇದು ಯುರೋಪ್ನಲ್ಲಿ ಥಿಯಾಲಜಿಯಿಂದ ಮೂಲಕವಾಗಿ ಅವರಲ್ಲಿ ಬೇರು ಬಿಟ್ಟಂತಹ ಒಂದು ಸಾಮಾನ್ಯವಾದಂತಹ ಒಂದು ಸಂಗತಿ ಏನು ಕೇಳಿದೆ, ರಿಲಿಜನ್ ಎನ್ನುವುದು ಶುದ್ಧ ರೂಪದಲ್ಲಿ ಗಾಡ್ನಿಂದ ಕೊಡಲ್ಪಟ್ಟರು ಕೂಡ ನಂತರ ಕಾಲದಲ್ಲಿ ಡೆವಿಲ್ನ ಒಂದು ಮಸಲತ್ತುಗಳಿಂದಾಗಿ, ಮನುಷ್ಯರ ಅಜ್ಞಾನದಿಂದಾಗಿ ಅದು ಅವನತಿ ಹೊಂದುತ್ತೆ. ಹಾಗೂ ಅದನ್ನ ನಾವು ಮತ್ತೆ ಪುನಃ ಸುಧಾರಿಸ್ಬೇಕಾಗ, ಅದು ಭ್ರಷ್ಟಗೊಂಡ ಹಾಗೆಲ್ಲ ಸುಧಾರಿಸ್ಬೇಕು. ಹೀಗೆ ಅವರು ಈ ರೀತಿಯಲ್ಲಿ ಭಾರತವನ್ನು ಅಧ್ಯಯನ ಮಾಡುವಾಗ ಭಾರತದಲ್ಲಿ ಅವರು ಹಿಂದೂಯಿಸಂ ಎನ್ನುವಂತ ಒಂದು ರಿಲಿಜನ್ ಇದೆ ಅನ್ಕೊಂಡ್ರು, ಬುದ್ಧಿಸಂ ಅಂತಂದು ಇಟ್ಕೊಂಡ್ರು, ಜೈನಿಸಂ ಅಂತ ಇಟ್ಕೊಂಡ್ರು. ಇದೆಲ್ಲ ನೋಡುವಾಗ ಈ ಭಾರತೀಯ ಪರಂಪರೆಯಲ್ಲೇನೆ ಕೆಲವೊಂದು ಭಾರತೀಯ ಪರಂಪರೆಯ ವಿಷಯಗಳನ್ನ ಟೀಕಿಸುವಂತ ಅಥವಾ ವಿಡಂಬಿಸುವಂತ ಅಥವಾ ನಿರಾಕರಿಸುವಂತ ಪಂಥಗಳು ಕಂಡುಬಂದು. ಮೊಟ್ಟ ಮೊದಲು ಕಂಡಿದ್ದು ಬೌದ್ಧ ಮತ. ಹಾಗೆ ಬೌದ್ಧ ಮತ ಎನ್ನುವುದು ಬ್ರಾಹ್ಮಣ ಪುರೋಹಿತಶಾಹಿ ವಿರುದ್ಧದ ಒಂದು ಪ್ರತಿಭಟನೆ ಅಂತ ಅದನ್ನೊಂದು ಅಥವಾ ಬುದ್ಧನನ್ನ ಮಾರ್ಟಿನ್ ಲೂಥರ್ ಹೇಳೋ ತರದಲ್ಲಿ ಕರೆದ್ರು. ಅದೇ ರೀತಿ ನಮ್ಮಲ್ಲಿ ಲಿಂಗಾಯತ ವೀರಶೈವ ಟ್ರೆಡಿಷನ್ ಕೂಡ ಅದೇ ತರದಲ್ಲಿ ಕರೆದು 19ನೇ ಶತಮಾನದ ಉತ್ತರಾರ್ಧ ಭಾಗದಲ್ಲಿ ಇವೆಲ್ಲ ಆದವು. ಹಾಗೇನೆ 20ನೇ ಶತಮಾನದ ಪ್ರಾರಂಭದ ಹೊತ್ತಿಗೆ ಭಕ್ತಿ ಪಂಥಗಳು ಕೂಡ ಇದಕ್ಕೆ ಸೇರ್ಪಡೆಯಾದವು. ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಆದ್ರೆ ನಾನು ನನ್ನ ಮುಂದಿನ ವಿಷಯವನ್ನು ಹೇಳಲಿಕ್ಕೆ ಇದು ಸ್ವಲ್ಪ ತೊಂದರೆ ಆಗತ್ತೆ ಅಂತ ಅದನ್ನ ಮುಂದೆ ಬರ್ತಾ ಇದ್ದೇನೆ. ಏನು 20ನೇ ಶತಮಾನದಲ್ಲಿ ಭಕ್ತಿ ಚಳವಳಿ, ಆಂದೋಲನ ಮುಂತಾದ ಇವೆಲ್ಲ ಹುಟ್ಟುಕ್ಕಿಂತ ಪೂರ್ವದಲ್ಲಿ ಭಕ್ತಿ ಎನ್ನುವುದು ಒಂದು ಪ್ರೊಟೆಸ್ಟಾಂಟ್ ರಿಲಿಜನ್ ಅಥವಾ ಭಾರತದಲ್ಲಿ ಹಿಂದೂಯಿಸಂನ ಒಂದು ರೂಢ ಮೂಲವಾದ ಕೆಲವೊಂದು ಆಚರಣೆಗಳನ್ನ ಅಥವಾ ಅವನತಿಗೊಂಡ ಹಿಂದೂಯಿಸಂನ ಮೌಢ್ಯಗಳನ್ನ ಇದನ್ನೆಲ್ಲ ಸುಧಾರಿಸುವಂತಹ ಒಂದು ಪ್ರಯತ್ನ ಎನ್ನುವಂತಹ ಒಂದು ಕಲ್ಪನೆ ಬೆಳ್ಕೊಂಡ್ಬಂದಿತ್ತು. ಅದಕ್ಕೆ ಚಳವಳಿ, ಮೂವ್ಮೆಂಟ್ ಅಂತ ಈ ತರ ಎಲ್ಲ ಹೆಸರು ಕೊಟ್ಕೊಂಡ್ರು. ಹಾಗೆ ಕೊಟ್ಕೊಂಡ್ಮೇಲೆ 20ನೇ ಶತಮಾನದ ಅಂತ್ಯ ಭಾಗದಲ್ಲಿ ಅದಕ್ಕೆ ಬೇರೆ ಬೇರೆ ತರದ ಚಳವಳಿ ಹುಟ್ಕೊಂಡಂಗೆ ಅವರು ಭಕ್ತಿಯಲ್ಲಿ ಆ ಚಳವಳಿ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಉದಾಹರಣೆ ಮಾರ್ಕ್ಸ್ವಾದಿ ಎಡಪಂಥೀಯ ಚಳವಳಿಗಳು ಅಲ್ಲಿ ವರ್ಗ ಸಂಘರ್ಷವನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಥವಾ ಸ್ತ್ರೀವಾದಿಗಳು ಅಲ್ಲಿ ಲಿಂಗ ತಾರತಮ್ಯದ ಕುರಿತ ಧ್ವನಿ ವಿರೋಧವನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ಇವೆಲ್ಲರೂ ಈ ತರ ನಿರೂಪಣೆ ಮಾಡ್ಲಿಕ್ಕೆ ಹೋದ್ರು ಕೂಡ ಅವರಿಗೇನೆ ಅದ್ರ ವಿರೋಧ ಕೂಡ ಕಂಡು ಒಂದು ರೀತಿ ಗೊಂದಲಗಳನ್ನ ಸೃಷ್ಟಿಸಿ ಇಡೋದು ಕಂಡುಬರುತ್ತೆ. ಈಗ ನಾವು ಮತ್ತೆ ಹೇಗೆ ಭಕ್ತಿಯನ್ನ ಅರ್ಥ ಮಾಡಿದ್ರೆ ಈ ಸಮಸ್ಯೆ ಬಗೆಹರಿತದೆ ಅಂತ. ಒಂದು,
ಇದು ಒಂದು ಹುಸಿ ಸಮಸ್ಯೆ ಆಗಿರೋದ್ರಿಂದ ನಾವು ಆದಷ್ಟು ಇದರಿಂದ ಕಳಚ್ಕೊಳ್ಬೇಕಾಗತ್ತೆ. ಈ ಹುಸಿ ಸಮಸ್ಯೆ ಯಾಕೆ ಹುಟ್ಟುತ್ತೆ ಕೇಳಿದ್ರೆ, ಭಕ್ತಿಯನ್ನ ರಿಲಿಜನ್ ಎಂಬಂತೆ ನೋಡುವುದು. ಹಾಗಾಗಿ ಅದೊಂದು ಪ್ರಭೇದ ದೋಷ ಇದೆ. ಅಂದ್ರೆ ಒಂದು ಪ್ರಭೇದಕ್ಕೆ ಇರತಕ್ಕಂಥ ಲಕ್ಷಣವನ್ನು ಮತ್ತೊಂದು ಪ್ರಭೇದಕ್ಕೆ ಆರೋಪಿಸಿದಾಗ ಆಗ ಈ ಪ್ರಭೇದ ದೋಷ ಅಥವಾ ಈ ತರದ ಏನು ಗೊಂದಲಗಳು ಹುಟ್ಕೊಳ್ತವೆ, ಒಗಟುಗಳು ಹುಟ್ಕೊಳ್ತವೆ. ಈಗ ಅವನ ಯೋಚನೆ ಹಸಿರಾಗಿದೆ ಏನು ಸುಪ್ರಸಿದ್ಧವಾದ ಹೇಳಿಕೆ ಅಲ್ವಾ. ಅದರಲ್ಲಿ ಅವನ ಯೋಚನೆ ಹಸಿರಾಗಿದೆ ಎನ್ನುವಂಥದ್ದು, ಯೋಚನೆಗೆ ಹಸಿರು ಎನ್ನುವಂತಹ ಬಣ್ಣವನ್ನು ಆರೋಪಿಸಕ್ಕಾಗಲ್ಲ ನಾವು, ಯಾಕಂದ್ರೆ ಅದು ಪ್ರಭೇದ ದೋಷ ಆಗತ್ತೆ. ಹಸಿರು ಬಣ್ಣ ಆರೋಪಿಸುವಂಥದ್ದು ಒಂದು ಎಲೆ ಹಸಿರಾಗಿದೆ ಅಂತ ಹೇಳ್ಬೋದು, ಆ ಬಣ್ಣ ಹಸಿರಾಗಿದೆ ಅಂತ ಹೇಳ್ಬೋದು. ಯೋಚನೆ ಬೇರೆದೇ ಪ್ರಭೇದಕ್ಕೆ ಸೇರಿದ್ದು. ಈ ಲಕ್ಷಣವನ್ನ ತಂದು ಈ ಯೋಚನೆ ಎನ್ನುವ ಪ್ರಭೇದಕ್ಕೆ ಅಂಟಿಸಿದ್ರೆ ಅದು ಗೊಂದಲವನ್ನು ಉಂಟು ಮಾಡುತ್ತೆ, ಅಸಂಬದ್ಧ ಆಗತ್ತೆ ಅಂತ. ಭಕ್ತಿಗೆ ರಿಲಿಜನ್ನಿನ ಅವನತಿಯ ಕಥೆಯನ್ನ ತಂದ್ರೆ ಅದೇ ತರದಲ್ಲಿ ಅಸಂಬದ್ಧತೆ, ಈ ತರದ ದೋಷ ಹುಟ್ಟುತ್ತೆ. ಅಂದ್ರೆ ಭಕ್ತಿಯಲ್ಲಿ ಬರತಕ್ಕಂಥ ಬ್ರಾಹ್ಮಣ ಪರವಾದ ಹೇಳಿಕೆಗಳನ್ನ, ವಿರೋಧವಾದ ಹೇಳಿಕೆಗಳನ್ನ ಭಕ್ತಿ ಸುಧಾರಣಾ ಚಳುವಳಿ ಎನ್ನುವಂತ ಹೇಳುವವರು ಎನ್ನುವ ವಾದಕ್ಕೆ ಅದು ಪುಷ್ಟಿಯನ್ನು ನೀಡಿದ್ರೆ, ಭಕ್ತಿ ಬ್ರಾಹ್ಮಣರನ್ನ ಕುರಿತು ಗೌರವದ ಹೇಳಿಕೆಗಳನ್ನ ಮಾಡಿದ್ರೆ ಆಗ ಬ್ರಾಹ್ಮಣರ ಪರವಾಗಿದೆ ಅಂತ ಹೇಳಿಕೆಗಳಿಗೆ ಪುಷ್ಟಿ ನೀಡುತ್ತೆ. ಅದು ನಿಜವಾಗ್ಲೂ ಭಕ್ತಿ ಸಂಪ್ರದಾಯದವರು ಇವೆರಡು ಕೆಲಸನೂ ಮಾಡ್ತಾ ಇರಲಿಲ್ಲ. ಅಲ್ಲಿ ಬ್ರಾಹ್ಮಣ ಟೀಕೆಗಳು, ವೇದದ ಟೀಕೆಗಳು ಅಥವಾ ಆಚರಣೆಗಳ ಟೀಕೆಗಳು ಯಾಕೆ ಬರ್ತಾವೆ ಅಂದ್ರೆ, ಅಲ್ಲಿ ರಿಲಿಜನ್ ಎನ್ನುವಂತಹ ಒಂದು ಹಿನ್ನೆಲೆಯನ್ನು ತೆಗೆದು ಹಾಕಿ ನೋಡಿದ್ರೆ ಗೊತ್ತಾಗತ್ತೆ. ಭಕ್ತಿ ಭಾರತೀಯ ಪರಂಪರೆಯಲ್ಲಿ ಒಂದು ಆಧ್ಯಾತ್ಮಿಕ ಮಾರ್ಗವಾಗಿದೆ. ನಮ್ಮಲ್ಲಿ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ ಅಂತ ಈ 3 ಮಾರ್ಗಗಳನ್ನ, ಆಧ್ಯಾತ್ಮಿಕ ಮಾರ್ಗಗಳನ್ನು ಗುರುತಿಸಿದ್ದಾರೆ. ಭಕ್ತಿ ಮಾರ್ಗ ಅಂತಲೇ ಇದೆ. ಉಪನಿಷತ್ತುಗಳ ಕಾಲದ ನಂತರ ಇಲ್ಲಿವರೆಗೂ ಕೂಡ ಈ ಭಕ್ತಿ ಪರಂಪರೆ ಅನೂಚಾನವಾಗಿ ನಾನಾ ರೂಪದಲ್ಲಿ ನಾನಾ ದೈವಗಳನ್ನ ಆಧರಿಸಿಕೊಂಡು ಬೆಳಕೊ ಬಂದಿದೆ. ಮೂಲತಃ ಅದು ಒಂದು ಆಧ್ಯಾತ್ಮಿಕ ಮಾರ್ಗ ಎನ್ನುವಂಥದ್ದನ್ನ ನಾವು ಕಡೆಗಣಿಸುವಂತಹ ಒಂದು ಪ್ರಶ್ನೆಯೇ ಇಲ್ಲ. ನಾವು ಯಾವುದೇ ರೀತಿಯ ನಮ್ಮ ವಿವರಣೆ ಬೆಳೆಸಬೇಕಾದ್ರೂ ಕೂಡ ಅದನ್ನ ಇಟ್ಕೊಂಡೇ ಬೆಳೆಸ್ಬೇಕಾಗತ್ತೆ. ಇಲ್ಲಿ ನಾನು ಮಾಡುವಂಥದ್ದಂದ್ರೆ ಪರಸ್ಪರ ವಿರುದ್ಧವಾಗಿ ತೋರುವ ಸಾಲುಗಳು ಹುಸಿ ಚರ್ಚೆಯಿಂದ ಹುಟ್ಟಿಕೊಂಡಿವೆ, ಮೂಲತಃ ಅವುಗಳ ಸಂದರ್ಭ ಬೇರೆಯದೇ ಇದೆ ಅಂತ ತೋರಿಸಿದ್ರೆ ಅದು ಆಧ್ಯಾತ್ಮಿಕ ಮಾರ್ಗಕ್ಕೆ ಸಂಬಂಧಪಟ್ಟಿದ್ದು ಅಂತ ತೋರಿಸಿದ್ರೆ ಆಗ ಈ ಮೇಲಿದ್ದಂತಹ ಭಕ್ತಿ ಎನ್ನುವುದು ಸಾಮಾಜಿಕ ಮತ್ತು ರಿಲಿಜನ್ನಿನ ಚಳುವಳಿ ಹೇಳುವುದಾಗ್ಲಿ ಅಥವಾ ಇಲ್ಲ ಅದನ್ನ ಪುರೋಹಿತ ಶಾಹಿಯನ್ನು ಗಟ್ಟಿ ಮಾಡುವಂತ ಸಾಧನ, ಇವೆಲ್ಲ ವಾದಗಳು ಕೂಡ ಬಿದ್ದೋಗ್ತವೆ. ಅದರ ಅರ್ಥವೇ ಬೇರೆ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಈಗ ಭಕ್ತಿ ಒಂದು ಹಿಂದೂಯಿಸಂನ ಸುಧಾರಣೆ ಮತ್ತು ಭಾರತೀಯ ಸಮಾಜದ ಸುಧಾರಣೆ ಅಂತ ಹೇಳುವಂತ ವಾದಿಸುವಂಥವರು ಮುಖ್ಯವಾಗಿ ಭಕ್ತಿ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಟೀಕೆಗಳು, ವಿಡಂಬನೆಗಳು ಮುಂತಾದವುಗಳನ್ನ ಅವರು ಆಧರಿಸಿರ್ತಾರೆ. ಬ್ರಾಹ್ಮಣರಿರ್ಬೋದು, ವೇದಗಳಿರ್ಬೋದು, ಸಂಸ್ಕೃತ ಭಾಷೆಯ ಗ್ರಂಥಗಳಿರ್ಬೋದು, ಜಾತಿ ಇರ್ಬೋದು, ಅಥವಾ ಅದೇ ರೀತಿಯಲ್ಲಿ ಬೇರೆ ಅಂಥ ಈ ಪುರೋಹಿತ ಶಾಹಿ ಅಂತ ಇವರೇನು ಗುರುತಿಸ್ತಾರೆ ಆ ಥರದ ಮೂರ್ತಿ ಪೂಜೆ ಇರ್ಬೋದು, ಇವೆಲ್ಲವುಗಳ ಕುರಿತು ಟೀಕೆಗಳು, ವಿಡಂಬನೆಗಳು, ವಿಮರ್ಶೆಗಳು. ಅಂದ್ರೆ ಇದು ಮಾಡ್ಲೇಬೇಕು ಅಂತ ಪ್ರತಿಪಾದನೆ ಬರಲ್ಲ, ಬದಲಾಗಿ ಅದನ್ನು ವಿಮರ್ಶೆ ಮಾಡುವಂಥದ್ದು, ಅದು ಸರಿ ಇಲ್ಲ ಅಥವಾ ಅದರಲ್ಲಿ ಏನ್ ತೊಂದರೆ ಇದೆ ಅಂತ ಹೇಳುದು. ಇದು ಇಂಥ ಟೀಕೆ ವಿಡಂಬನೆಗಳನ್ನು ಆಧರಿಸಿ ನಾವು ಅದರ ಭಕ್ತಿ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ ಭಕ್ತಿ ಸಾಹಿತ್ಯ, ಭಕ್ತರು ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದ್ರೆ ಇಂಥ ಟೀಕೆಗಳು, ವಿಡಂಬನೆಗಳು ವೇದಾಂತ ಸಾಹಿತ್ಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಂಸ್ಕೃತ ಸಾಹಿತ್ಯ ಇರ್ಬೋದು, ಪ್ರಾದೇಶಿಕ ಸಾಹಿತ್ಯ ಇರ್ಬೋದು, ಅಧ್ಯಾತ್ಮ ಮಾರ್ಗದ ಸಾಹಿತ್ಯದಲ್ಲಿ ಸಾಮಾನ್ಯವಾದಂಥ ಅಂಶಗಳು. ಯಾಕಂದ್ರೆ ಇಲ್ಲಿ ನಾವೊಂದು ಒಂದು 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 ಊಹೆಯನ್ನು ಮಾಡ್ಕೊಳ್ಳೋನು, ಇದು ಕಲಿಕೆಯ ಸ್ಥಳ ಅಥವಾ ಕಲಿಕೆಯ ಉಪಾಯ. ಹಾಗಾಗಿ ಅದು ಪದೇ 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 ಬರುತ್ತೆ. ನಿಮಗೆ ಈ ತರದ ಟೀಕೆ ವಿಡಂಬನೆ ಇಲ್ಲದ ಭಕ್ತಿ ಸಾಹಿತ್ಯ ಸಿಗುವುದು ಅಪರೂಪ. ಈ ಟೀಕೆ ವಿಡಂಬನೆ ಯಾಕೆ ಬರುತ್ತೆ ಅಂತ ಹೇಳೋದ್ರ ಬಗ್ಗೆ
ಇವರು ಅಧ್ಯಾತ್ಮ ಮಾರ್ಗದಲ್ಲಿ ಅದು ಯಾವುದೇ ಒಂದು ಮಾರ್ಗ ಇರ್ಬೋದು, ಜ್ಞಾನ ಎನ್ನುವುದು ಅನುಭವ ಸ್ವರೂಪದ್ದು, ಅದು ಕ್ರಿಯಾ ಜ್ಞಾನ, ಅದು ಅದನ್ನ ಅನುಭವಿಸಿ ನೋಡುವಂಥದ್ದು. ಅದು ವೈಚಾರಿಕ ರಚನೆ ಅಲ್ಲ, ಯಾವುದೊಂದು ಸಿದ್ಧಾಂತ ಅಲ್ಲ, ಯಾವುದೊಂದು ಪುಸ್ತಕ ಓದಿರಿ ತಿಳಿಯುವಂಥದ್ದಲ್ಲ, ಯಾವುದೊಂದು ಆಚರಣೆ ಮಾಡಿರಿ ತಿಳಿಯುವಂಥದ್ದಲ್ಲ. ಇಂಥ ಒಂದು ಸ್ವರೂಪದ ಒಂದು ಜ್ಞಾನಕ್ಕೆ ತಗೊಂಡು ಹೋಗೋದು ಹೇಗೆ, ಆ ಒಂದು ಸಂಪ್ರದಾಯದಲ್ಲಿ ಅವನ್ನು ಅನುಸರಿಸುವಂಥವ್ರನ್ನ ಯಾವ ರೀತಿ ಹೋದ್ರೆ ಸರಿ, ಯಾವ ರೀತಿ ಹೋಗಬಾರದು, ಅಂದ್ರೆ ಅದಕ್ಕಾಗತಕ್ಕಂಥ ಅಡೆತಡೆಗಳ ಸ್ವರೂಪ ಏನು, ಅಜ್ಞಾನ ಹೆಂಗ್ ಬರುತ್ತೆ, ಅದನ್ನ ಗುರುತಿಸೋದು ಹೇಗೆ, ಇಂಥದ್ನೆಲ್ಲವನ್ನೂ ಕೂಡ ಇಂಥ ಟೀಕೆಗಳು ವಿಡಂಬನೆಗಳು, ಅಂದ್ರೆ ಬರೀ ಟೀಕೆಗಳು ವಿಡಂಬನೆಗಳು ಮಾತ್ರ ಇದನ್ನ ಮಾಡ್ತವೆ ಅಂತಲ್ಲ, ಭಕ್ತಿ ಸಾಹಿತ್ಯದಲ್ಲಿ ಇರೋದು ಅನೇಕ ರೀತಿಯಲ್ಲಿ ಅದನ್ನು ಕಲಿಸ್ತಾರೆ. ಇದು ಕೂಡ ಒಂದು ಪ್ರಧಾನವಾದ ರೀತಿ. ಹೀಗೆ ನಾವು ಹೇಳಿದಾಗ ನಮಗೆ ಈ ಟೀಕೆಗಳು ವಿಡಂಬನೆಗಳು ಬ್ರಾಹ್ಮಣ ಅಥವಾ ವೈದಿಕ ಸಂಪ್ರದಾಯ ಇರಬಹುದು, ಅಥವಾ ಮೂರ್ತಿ ಪೂಜೆ ಇರ್ಬೋದು, ಸಂಸ್ಕೃತ, ಇವುಗಳ ವಿರೋಧ ಅಲ್ಲ. ಇದನ್ನ ಇಟ್ಟುಕೊಂಡು ಆ ಅನುಭವ ಒಂದೊಂದು ಕಲಿಯೋದು ಹೇಗೆ ಅನ್ನೋದಕ್ಕೆ ಅವರು ಕೊಡತಕ್ಕಂಥ ಎಚ್ಚರಿಕೆ ಅಂತ ತಿಳ್ಕೋಬಹುದು. ಪ್ರಾಚೀನ ಅಧ್ಯಾತ್ಮ ಪರಂಪರೆಯಲ್ಲಿ ಇಂಥ ಟೀಕೆಗಳು ಬೇರುವುದಿಲ್ಲ. ನಾವು ಉಪನಿಷತ್ತುಗಳ ಕಾಲದಿಂದಲೇ ಕೂಡ ಇಂಥ ಟೀಕೆಗಳನ್ನ ವಿಪುಲವಾಗಿ ಕಾಣಬಹುದು. ಉದಾಹರಣೆಗೆ ಕೆಲವೊಂದು ಮುಖ್ಯವಾದ ಟೀಕೆಗಳ ವಸ್ತುಗಳನ್ನು ನೋಡ್ಬೋದು. ಬ್ರಾಹ್ಮಣರ ಕುರಿತ ಟೀಕೆಗಳು ಅಂತ ಏನ್ ಹೇಳ್ತಾರೆ, ಬ್ರಾಹ್ಮಣರ ಕುರಿತು ನಿಜವಾದ ಬ್ರಾಹ್ಮಣ ಯಾರು, ಯಾರು ಬ್ರಾಹ್ಮಣ ಅಂತ ಪ್ರಶ್ನೆ ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮಲ್ಲಿ ವೈದಿಕ ಪರಂಪರೆ ಕೂಡ ಕೇಳ್ಕೊಂಡಿದೆ. ಶ್ರಮಣ ಭಕ್ತಿ ಪಂಥಗಳು ಕೂಡ ಅದನ್ನು ಹುಡುಕಾಟ ಮಾಡಿದ್ದಾರೆ. ಬುದ್ಧ ಕೂಡ ನಿಜವಾದ ಬ್ರಾಹ್ಮಣ ಯಾರು ಅಂತ ಜಿಜ್ಞಾಸೆ ಮಾಡಿದ್ದಾನೆ. ವಚನಕಾರರು ಮಾಡಿದ್ದಾರೆ. ಬ್ರಾಹ್ಮಣ, ನಿಜವಾದ ಬ್ರಾಹ್ಮಣ ಅಂದ್ರೆ ಯಾರು, ಬರೀ ವೇದ ಓದ್ಕೊಂಡವನಲ್ಲ, ಅವನು ಶಿವಾನುಭವವನ್ನು ಪಡೆದವನು, ಈ ತರದಲ್ಲಿ ಹೇಳ್ತಾರೆ. ಶ್ರಮಣರು ತಮ್ಮ ಸಂದರ್ಭದಲ್ಲಿ ನಿಜವಾದ ಬ್ರಾಹ್ಮಣ ಯಾರು ಅನ್ನೋದನ್ನ ಕಂಡುಕೋತಾರೆ. ಹೀಗೆ ನಿಜವಾದ ಬ್ರಾಹ್ಮಣ ಯಾರು ಎನ್ನುವಂತ ಚರ್ಚೆ ಏನಿದೆಯಲ್ಲ, ತುಂಬಾ ಸುಂದರವಾಗಿ ಮಹಾಭಾರತದಲ್ಲಿ ಸಾಕಷ್ಟು ಜಾಗಗಳಲ್ಲಿ ಇದು ಬರುತ್ತೆ. ಇಲ್ಲಿ ಬರತಕ್ಕಂಥ ಬ್ರಾಹ್ಮಣ ಹೇಳೋದು ವರ್ಣ ಅಲ್ಲ, ಜಾತಿ ಅಲ್ಲ. ನಮಗದನ್ನು ಓದ್ದಾಗ ಸ್ಪಷ್ಟ ಆಗತ್ತೆ. ಬ್ರಾಹ್ಮಣ ಯಾರು ಅಂತ ಕೇಳ್ತಾರೆ, ಬ್ರಾಹ್ಮಣ ವರ್ಣ ಜಾತಿಗೆ ಸೇರಿದವನು ಯಾರು ಅಂತ ಕೇಳುವುದಿಲ್ಲ. ಅಂದ್ರೆ ಬ್ರಾಹ್ಮಣ ಅಂತಂದ್ರೆ ವರ್ಣ ಮತ್ತು ಜಾತಿಯಿಂದ ನಿರ್ಧರಿಸಲಿಕ್ಕೆ ಆಗದೆ ಹೋದವನು ಎನ್ನುವುದು ಅಲ್ಲಿ ಸ್ಪಷ್ಟ. ಹಾಗಾಗೇನೆ ಹುಡುಕೋದು, ಅವನು ಕಂಡು ಹಿಡಿಯುವುದು ಹೇಗೆ, ಅಜಗರ ಪ್ರಶ್ನೆ ಇರ್ಬೋದು, ಯಕ್ಷ ಪ್ರಶ್ನೆ ಇರ್ಬೋದು, ಇನ್ನು ಅನೇಕ ಸಂದರ್ಭಗಳಲ್ಲಿ ಇದು ಈ ಪ್ರಶ್ನೆ ಬರುತ್ತೆ, ಬ್ರಾಹ್ಮಣ ಯಾರು ಅಂತ ಹೇಳಿ. ಬ್ರಾಹ್ಮಣ ಅಂದ್ರೆ ಬ್ರಹ್ಮವನ್ನು ತಿಳಿದ ಅವಸ್ಥೆ, ಬ್ರಹ್ಮವನ್ನು ತಿಳಿದಂಥವನು. ಆ ಬ್ರಹ್ಮವನ್ನು ತಿಳಿಯುವುದು ಅಂತಂದ್ರೆ ಅದನ್ನೇ ಬ್ರಹ್ಮನ್ ಅಂತ ಒಂದು ಸಂಪ್ರದಾಯ ಹೇಳಿದೆ, ಮತ್ತೊಂದು ಶೂನ್ಯ ಅಂತ ಹೇಳಿದೆ, ಮತ್ತೊಂದು ಕೇವಲ ಜ್ಞಾನ ಹೇಳಿದೆ, ಮತ್ತೊಂದು ಸಾಯುಜ್ಯ ಹೇಳಿದೆ, ಮೋಕ್ಷ ಹೇಳಿದೆ, ಜೀವನ್ ಮುಕ್ತಿ ಹೇಳಿದೆ. ವಿಭಿನ್ನ ಪಂಥಗಳು ಇದುವರೆಗೆ ನಾವು ನಮ್ಮ ಒಂದು ದೃಷ್ಟಿಯಲ್ಲಿ ನಾವು ವೈದಿಕ ಅವೈದಿಕ ಅಂತೆಲ್ಲ ಏನು ಪಂಥ ಮಾಡ್ಕೋತೇವಲ್ಲ, ಆದ್ರೆ ಅಧ್ಯಾತ್ಮ ಒಂದು ಪಂಥಗಳು ಅವು, ಅದು ಬೌದ್ಧ ಜೈನರಿರ್ಬೋದು, ಬೌದ್ಧರಿರ್ಬೋದು, ಅಥವಾ ಬೇರೆ ಬೇರೆ ಭಕ್ತಿ ಸಂಪ್ರದಾಯಗಳಿರ್ಬೋದು, ಅಥವಾ ಸಿದ್ಧ ನಾಥ ಮುಂತಾದ ಸಂಪ್ರದಾಯಗಳಿರ್ಬೋದು, ಇಂಥ ಅಸಂಖ್ಯಾತ ಮಾರ್ಗಗಳು ಅವು ಈ ಅವಸ್ಥೆಯನ್ನ ಪಡೆಯುವುದು ಹೇಗೆ ಅಂತ ಹುಡುಕಾಟವನ್ನ ಮಾಡಲಿಕ್ಕೆ ಇದ್ದಂಥವು, ಅದನ್ನು ಹುಡುಕಿದಂಥವು. ಹಾಗೆ ಅವುಗಳಿಗೆಲ್ಲ ಈ ಪ್ರಶ್ನೆ ಬಹಳ ಮುಖ್ಯ ಆಗಿತ್ತು. ಅಂದ್ರೆ ಬ್ರಾಹ್ಮಣ ಎನ್ನುವಂಥವನು ಬ್ರಹ್ಮನನ್ನ ತಿಳಿದಂಥವನು, ಅಂದ್ರೆ ಅದರ ಆ ಬ್ರಹ್ಮಾನುಭವವನ್ನು ಹೊಂದಿದಂಥವನು. ಮಹಾಭಾರತ ಏನ್ ಹೇಳುತ್ತೆ ಕೇಳಿ, ಹಾಗಾಗಿ ಶೂದ್ರರು ಬ್ರಾಹ್ಮಣರಾಗ್ಬೋದು, ಬ್ರಾಹ್ಮಣರು ಶೂದ್ರರಾಗ್ಬೋದು. ಬ್ರಾಹ್ಮಣ ಅಂದ್ರೆ ಆ ಬ್ರಹ್ಮಜ್ಞಾನಿಯಲ್ಲಿ ಕೆಲವೊಂದು ಲಕ್ಷಣಗಳಿದ್ದಾವೆ, ಸತ್ಯದಾನ ದಯಾಶೀಲ ಹಿಂಗೆ ಹೇಳ್ತಾರೆ. ಅಂಥವುಗಳು ಶೂದ್ರನಲ್ಲಿದ್ರೆ ಅವನು ಬ್ರಾಹ್ಮಣನೇ, ಬ್ರಾಹ್ಮಣನಲ್ಲಿ ಇಲ್ಲದೆ ಹೋದ್ರೆ ಅವನು ಶೂದ್ರನೇ ಅಂತ. ಅಂದ್ರೆ ತಾತ್ಪರ್ಯ ಏನು ಕೇಳಿದ್ರೆ, ಬ್ರಾಹ್ಮಣ ವರ್ಣಕ್ಕೆ ಸೇರಿದವನು ಇರ್ಬೋದು, ಶೂದ್ರ ವರ್ಣಕ್ಕೆ ಸೇರಿದವನು ಇರ್ಬೋದು, ಬ್ರಾಹ್ಮಣ ಆಗ್ಬೇಕಾದ್ರೆ, ನಿಜವಾದ ಬ್ರಾಹ್ಮಣ ಆಗ್ಬೇಕಾದ್ರೆ ಅವರು ಬರೀ ವರ್ಣ ಅಷ್ಟೇ ಸಾಕಾಗಲ್ಲ ಅಂತ, ವರ್ಣದ ಆಚರಣೆಗಳಷ್ಟೇ ಸಾಕಾಗಲ್ಲ, ಬರೀ ವೇದಗಳನ್ನು ಓದಿದ್ರಷ್ಟೇ ಸಾಕಾಗಲ್ಲ. ಈ ತರ
ಅಂದ್ರೆ ಆ ಒಂದು ಅವಸ್ಥೆಯನ್ನ ತಲುಪುವಂಥದ್ದು ಬಹಳ ಮುಖ್ಯವಾದ ಗುರಿಯಾಗಿರೋದ್ರಿಂದ ಇಂಥ ಚರ್ಚೆ ಬಂದಿದೆ. ಭಾರತದಲ್ಲಿ ಯಾಕೆ ಹಿಂಗಾಗಿದೆ ಕೇಳಿದೆ, ಮೋಕ್ಷಕ್ಕೆ ನಾನಾ ಮಾರ್ಗಗಳಿದಾವೆ. ಯಾಕೆ ಇವೆಲ್ಲ ಬೌದ್ಧರು ಹಂಗೆ ಕೇಳಿದ್ದಾರೆ, ವಚನಕಾರರು ಹಂಗೆ ಕೇಳಿದ್ದಾರೆ, ಇವರೆಲ್ಲ ನಮ್ಮ ಪ್ರಕಾರ ಅವರು ಬ್ರಾಹ್ಮಣ ಪುರೋಹಿತಶಾಹಿ ಆಗಿದ್ರು. ನಿಜವಾದ ಬ್ರಾಹ್ಮಣ ಅಂತ ಯಾಕೆ ಇರ್ತಾರೆ ಕೇಳಿದ್ರೆ, ನಾವು ಭಾರತದಲ್ಲಿ ಇವನ್ನೆಲ್ಲ ಹೆರೆಟಿಕ್ ಸೆಕ್ಟ್ಗಳು ಹೇಳೋ ಒಂದು ಕಲ್ಪನೆಯಲ್ಲಿ ನೋಡ್ತಾ ಇದ್ದೇವೆ. ಅದನ್ನ ನಮ್ಮ ಇತಿಹಾಸಕಾರರು ಕೂಡ ಹಾಗೆ ಬರೆಯೋದು. ಇಂಗ್ಲಿಷ್ನಲ್ಲಿ ಸರಿಯಾಗತ್ತೆ ಅದು. ಇಂಗ್ಲಿಷ್ನಲ್ಲಿ ಹೆರಿಟಿಕ್ ಸೆಕ್ಟ್ಸ್ ಅಂತ ಕೆಲವೊಂದಿಷ್ಟು ನಾವು ಸುಪ್ರಸಿದ್ಧ ಇತಿಹಾಸಕಾರರೆಲ್ಲ ಇದನ್ನ ಕರೆದಿದ್ದಾರೆ. ಅಂದ್ರೆ ಮೂಲತಃ ಒಂದು ರಿಲಿಜನ್ ಈ ಯುರೋಪ್ನಲ್ಲಿ ಆ ರಿಲಿಜನ್ನಿನ ಒಂದು ಡಾಕ್ಟ್ರಿನ್ಗಳನ್ನ ವಿರೋಧಿಸಿದಂಥವ್ರು ಹೆರೆಟಿಕ್ಗಳು ಅಂತ ಹೇಳಿದ್ರು, ದ್ರೋಹಿಗಳು. ಅವುಗಳನ್ನ ಹೆರೆಟಿಕ್ ಸೆಕ್ಟ್ಗಳು ಅಂತ ಹೇಳಿದ್ರು. ಸೆಕ್ಟ್ ಅಂದ್ರೆ ಒಂದು ಮುಖ್ಯವಾದ ಒಂದು ಇದರಲ್ಲಿ ವಿಭಾಗ. ಸೆಕ್ಟ್ ಅಂದ್ರೆ ಕ್ರಿಶ್ಚಿಯಾನಿಟಿ ಒಳಗಡೆ ಒಂದು ವಿಭಾಗ ಆಗ್ತಾರೆ. ಸ್ಥಾಪಿತವಾದ ಡಾಕ್ಟ್ರಿನ್ಗಳನ್ನ ಅಲ್ಲಗಳೆಯುವಂತ ಹೆರೆಟಿಕ್ ಆಗ್ತಾರೆ. ಭಾರತದಲ್ಲಿ ಈ ಶಬ್ದ ನಮ್ಗೆ ಪ್ರಯೋಜನವೇ ಇಲ್ಲ, ಅದು ತಪ್ಪು ಒಂದು ಶಬ್ದ. ನಮ್ಮಲ್ಲಿ ಮೋಕ್ಷಕ್ಕೆ ನಾನಾ ಮಾರ್ಗಗಳಿದಾವೆ ಅಂತ ಹೇಳ್ತೇವೆ ಭಾರತದ ಪಂಥಗಳು. ಹಾಗಿರುವಾಗ ಪ್ರತಿಯೊಂದು ಪಂಥವೂ ಕೂಡ ತನ್ನದೇ ಆದ ಮಾರ್ಗವನ್ನ ಪ್ರತಿಪಾದಿಸಿಕೊಳ್ಳುತ್ತಾ ಹೋಗುತ್ತದೆಯೇ ಹೊರತು ಅದು ಯಾವುದರ ಸೆಕ್ಟು ಅಲ್ಲ. ಉದಾಹರಣೆ, ನಮ್ಮಲ್ಲಿ ಶೈವ ವೈಷ್ಣವ ಎಲ್ಲ ಹಿಂದೂಯಿಸಂ ಸೆಕ್ಟ್ ಅಂತ ಹೇಳುವಂತ ಒಂದು ಇತಿಹಾಸದ ಬರವಣಿಗೆಗಳು ಇದ್ದಾವೆ. ಆದ್ರೆ ಅವು ಹಿಂದೂಯಿಸಂನ ಸೆಕ್ಟ್ಗಳಲ್ಲ, ಅವು ಬೇರೆ ಬೇರೆ ಮಾರ್ಗಗಳು, ನಾನಾ ಮಾರ್ಗಗಳಿರೋದ್ರಿಂದ ಯಾರೋ ಒಬ್ಬನು ಒಂದು ಮಾರ್ಗವನ್ನ ಆದುಕೊಂಡ ಅಂದ್ರೆ ಅವನು ಯಾವ್ದು ಹೆರೆಟಿಕ್ ಆಗಲ್ಲ, ಅವನು ತನ್ನ ಮಾರ್ಗದಲ್ಲಿ ಸಾಕ್ತಾನೆ. ಜಾತಿ ವರ್ಣ ಇತ್ಯಾದಿಗಳೇ ಬ್ರಾಹ್ಮಣ ಎಂದುಕೊಳ್ಳಬಾರದೆಂಬುದಕ್ಕೆ ಟೀಕೆ. ಅಂದ್ರೆ ಬ್ರಾಹ್ಮಣ ಅಂತ ಒಂದು ಜಾತಿನೇ ಇತ್ತು, ಬ್ರಾಹ್ಮಣ ಅಂತ ಒಂದು ವರ್ಣ ಕೂಡ ಇತ್ತು. ಆದ್ರೆ ಬ್ರಾಹ್ಮಣ ಎನ್ನುವುದು ಮತ್ತು ಒಂದು ಅವಸ್ಥೆ. ಆ ಅವಸ್ಥೆ ಈ ಜಾತಿ ವರ್ಣ ಇದಕ್ಕೆ ಸೀಮಿತವಾದಂಥದ್ದಲ್ಲ, ಅದನ್ನು ನೋಡಿ ತಿಳಿಯುವಂಥದ್ದಲ್ಲ. ಹಾಗೂ ಅದನ್ನ ತಲುಪಬೇಕಾದ್ರೆ ನೀವು ಹೇಗೆ ಹೋಗ್ಬೇಕು ಅಂದ್ರೆ, ಇದು ಬಹಳ ಅತ್ಯಂತ ಮುಖ್ಯವಾದ ನಿರ್ಣಾಯಕವಾದ ಒಂದು ಪ್ರಶ್ನೆ ಈ ಆಧ್ಯಾತ್ಮ ಮಾರ್ಗಗಳಿಗೆ. ಅದರ ಮಹತ್ವವನ್ನು ನಾವು ಎಲ್ಲ ಬ್ರಾಹ್ಮಣರ ಕುರಿತಂತಹ ಟೀಕೆಗಳು ವಿಡಂಬನೆಗಳಲ್ಲಿ ಕಾಣಬಹುದು. ವೇದ ಪುರಾಣ ಆಗಮಾದಿಗಳ ಟೀಕೆಗಳು, ಈಗ ಭಾಷೆ, ಶಬ್ದ, ಶಬ್ದಾರ್ಥ ಇವುಗಳು ಬೇರೆ. ಈ ಬ್ರಹ್ಮನ್ ಅಥವಾ ಈ ಕೈವಲ್ಯ ಕೇವಲ ಜ್ಞಾನಗಳು, ಈ ಅನುಭವ ಗಮ್ಯವಾದ ಜ್ಞಾನ ಬೇರೆ. ಭಾಷೆ, ಶಬ್ದ, ಶಬ್ದಾರ್ಥಗಳಿಂದ ಅನುಭವ ಗಮ್ಯದ ಜ್ಞಾನಕ್ಕೆ ಹೇಗೆ ದಾಟಬೇಕು, ಉಪನಿಷತ್ತುಗಳ ಕಾಲದಿಂದಲೂ ಕೂಡ ಆ ಜಿಜ್ಞಾಸೆ ಇದೆ. ಹಾಗಾಗೇನೆ ಯಾವ ಶಬ್ದವನ್ನು ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ. ನೇತಿ ನೇತಿ ಎನ್ನುವಂತಹ ಒಂದು ರೀತಿಯಲ್ಲಿ ವರ್ಣನೆ ಮಾಡೋದಕ್ಕೆ ಕೇಳಿ ಯಾವ ಶಬ್ದನೂ ಕೂಡ ನೀವು ಉಪಯೋಗಿಸಲಿಕ್ಕೆ ಆಗುದಿಲ್ಲ. ಅಲ್ಲಮ ಹೇಳೋ ಹಾಗೆ ಭಾಷೆ ಸೂತಕ. ಅಂದ ರೀತಿ ಭಾಷೆಯನ್ನ ಯಾವ ಭಾಷೆ ಶಬ್ದದಲ್ಲಿ ಹೇಳಿದ್ರು ಕೂಡ ನಿಮ್ಗೆ ಅದನ್ನ ವಿವರಿಸ್ಲಿಕ್ಕೆ ಆಗಲ್ಲ. ಹಾಗೆ ವಿವರಿಸ್ಲಿಕ್ಕೆ ಆಗದನ್ನ ಅನುಭವಕ್ಕೆ ತಂದ್ಕೊಡೋದು ಹೇಗೆ, ಎಲ್ಲಿಂದ ತಂದ್ಕೋಬೇಕು? ಇದನ್ನ ಭಾಷೆ ಶಬ್ದಗಳ ಮೂಲಕನೇ ಇದನ್ನ ನಿರೂಪಣೆ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಭಾಷೆ ಅವುಗಳೇ ನಮ್ಗೆ ಆಧಾರ. ಈ ಉದಾಹರಣೆ ವಚನಗಳು, ವೀರಶೈವ ಒಂದು ಷಟ್ಸ್ಥಲದಲ್ಲಿ ಶರಣ ಐಕ್ಯ ಸ್ಥಳಕ್ಕೆ ಹೋಗುವ ಪೂರ್ವದಲ್ಲಿ ಭಕ್ತನಾದ ನಂತರ ವಚನಗಳನ್ನ ನೀವು ಓದ್ಕೊಂಡೇ ನೀವು ಅದನ್ನ ಮುಂದಿನ ಪಥವನ್ನು ತುಳಿಬೇಕಾಗತ್ತೆ, ಭಾಷೆ ಶಬ್ದ ಶಬ್ದಾರ್ಥವನ್ನೇ. ಆದ್ರೆ ಅದೇ ನಿಮ್ಮ ಗಮ್ಯ ಅಲ್ಲ. ಈ ತರ ಭಾಷೆ ಶಬ್ದಗಳ ಕುರಿತು ನಮ್ಮ ಎಲ್ಲ ಆಧ್ಯಾತ್ಮಿಕ ಪರಂಪರೆಗಳು ಕೂಡ ಜಿಜ್ಞಾಸೆಯನ್ನು ನಡೆಸಿದ್ದಾವೆ ಮತ್ತೆ ಎಚ್ಚರಿಸಿದ್ದಾವೆ. ಈ ಶಾಸ್ತ್ರಗಳಿರ್ಬೋದು, ವೇದಗಳಿರ್ಬೋದು, ಇವ್ಯಾವುದು ಕೂಡ ನಾವು ಅದನ್ನ ಓದಿಕೊಂಡು ಆ ಅನುಭವಕ್ಕೆ ದಾಟಬೇಕೇ ಹೊರತು ಅವುಗಳನ್ನೇ ಇಟ್ಟುಕೊಂಡಿದ್ರೆ ಅದು ಅದೇ ಒಂದು ಅಜ್ಞಾನ ಆಗಿಬಿಡತ್ತೆ ನಮ್ಗೆ ಅಂತ. ಮುಖ್ಯವಾಗಿ ಉಪನಿಷತ್ತುಗಳಲ್ಲಿ ಬರ್ತಕ್ಕಂತಹ ಒಂದು ಹೇಳಿಕೆ ಇದೆ, ಯಾರು ಅವಿದ್ಯೆಯನ್ನ ಉಪಾಸನೆ ಮಾಡ್ತಾನೋ ಅವನು ಅಂಧತಮಕ್ಕೆ ಹೋಗ್ತಾನೆ, ಆದ್ರೆ ಯಾರು ವಿದ್ಯೆಯಲ್ಲೇ ರತನಾಗಿದ್ದಾನೋ ಅವನು ಅದಕ್ಕೂ ಹೆಚ್ಚಿನ ಒಂದು ತಮಸ್ಸಿಗೆ ಅಥವಾ ಕತ್ತಲೆಗೆ ಹೋಗ್ತಾನೆ ಅಂತ ಹೇಳಿ. ಹಾಗೇನೆ ಶಂಕರಾಚಾರ್ಯರು ಬಹಳ ಇದ್ರ ಬಗ್ಗೆ ತಿಳಿಸುತ್ತಾರೆ. ಮುಖ್ಯವಾಗಿ ಅವರು ವಿವೇಕ ಚೂಡಾಮಣಿಯಲ್ಲಿ ಹೇಳುವಂತಹ ವಾಗ್ವೈಖರಿ ಶಬ್ದಜರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂ ತದ್ವತ್ ಭುಕ್ತಯೇನತು ಮುಕ್ತಯೇ ಅಂತ. ಅಂದ್ರೆ ವಾಗ್ವೈಖರಿ ಶಾಸ್ತ್ರ
ವ್ಯಾಖ್ಯಾನ ಕೌಶಲ ಮುಂತಾದವೆಲ್ಲ ವಿದ್ವಾಂಸರಿಗೆ ಭುಕ್ತಿಗಾಗಿ ಹೊರತು ಆ ಮುಕ್ತಿಗಾಗಲ್ಲ. ಒಮ್ಮೆ ಹಾಗೆ ಬಳಸ್ಕೊಳ್ಳೋದಾದ್ರೆ ಬರೀ ಭುಕ್ತಿ ಮಾತ್ರ ಆಗತ್ತೆ ಅದರಿಂದ. ಹಾಗೇನೆ ಅವಿಜ್ಞಾತೆ ಪರೇತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ. ಪರತತ್ವವನ್ನು ತಿಳ್ಕೊಳ್ಳದೆ ಹೋದ್ರೆ ಶಾಸ್ತ್ರಗಳು ನಿಷ್ಫಲ ಅಂತ ಹೇಳ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿಜ್ಞಾತೇತು ಪರೇತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ. ಪರತತ್ವವನ್ನು ತಿಳ್ಕೊಂಡ ಮೇಲೂ ಕೂಡ ಶಾಸ್ತ್ರಗಳು ನಿಷ್ಫಲ ಅಂತ. ಯಾಕಂದ್ರೆ ಆ ಶಾಸ್ತ್ರದ ನಿಮ್ಮ ಒಂದು ಆ ಸಾಧನ ಏನು ಉಪಯೋಗಿಸ್ಕೊಂಡ್ರಲ್ಲ ಅಲ್ಲಿಗೆ ಅದ್ರ ಕೆಲಸ ಮುಗೀತು. ಮತ್ತೆ ನೀವು ಆ ಶಾಸ್ತ್ರದೊಳಗೆ ಇದ್ರೆ ನೀವು ಅದನ್ನು ದಾಟ್ಲಿಲ್ಲ ಅಂತ ಆಯ್ತು. ಇದು ಬಹಳ ಸೂಕ್ಷ್ಮವಾದ ಒಂದು ತುಂಬಾ ಸವಾಲಿನ ವಿಷಯ ಈ ಸಂಪ್ರದಾಯಗಳಿಗೆ. ಹಾಗಾಗಿ ಈ ಎಲ್ಲಾ ಗ್ರಂಥಗಳ ಕುರಿತು ಆ ಥರದ ಟೀಕೆ ಬರುವಂಥದ್ದು. ವೇದ ವಿದ್ಯೆಗೂ ಜ್ಞಾನಕ್ಕೂ ಏನ್ ಸಂಬಂಧ ಅಂತ ಸಾಕಷ್ಟು ಚರ್ಚೆ ಇದೆ. ಮಹಾಭಾರತದಲ್ಲೂ ಬರ್ತದೆ. ವೇದ ಅಂದ್ರೆ ಜ್ಞಾನ ಅಂತ, ವೇದ ಅಂದ್ರೆ ಒಂದು ಪುಸ್ತಕ ಅಲ್ಲ ಅಂತ ಎಚ್ಚರಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದಿದ್ದಾರೆ. ವೇದ ಅನ್ನೋ ಒಂದು ಪುಸ್ತಕ ಅಂತ ತಿಳ್ಕೊಂಡವರು ಆ ಜ್ಞಾನದಿಂದ ಹೊರಗೆ ಉಳಿದು ಬಿಡ್ತಾರೆ. ಹಾಗೆ ಪುರಾಣ, ಶಾಸ್ತ್ರ, ಆಗಮ ಇತ್ಯಾದಿ ಗ್ರಂಥ ರಾಶಿಗಳನ್ನು ಕೂಡ ಹೇಗೆ ಉಪಯೋಗಿಸ್ಕೋಬೇಕು ಆಧ್ಯಾತ್ಮ ಸಾಧನೆಗೆ ಅನ್ನೋದನ್ನು ತಿಳಿಸೋದಕ್ಕೆ ಈ ಥರದ ಸಾಲುಗಳು ಬರ್ತಾವೆ ಅಂತ ನಾವು ತಿಳ್ಕೊಂಡಾಗ ನಮಗೆ ಅವು ಈ ಶಾಸ್ತ್ರ, ವೇದ, ಪುರಾಣಗಳ ವಿರೋಧಿಗಳು ಅಂತ ಹೇಳುವಂಥ ಹೇಳಿಕೆ ತುಂಬಾ ಬಾಲಿಶವಾಗಿ ಕಾಣ್ತದೆ. ಇನ್ನು ಆಚರಣೆಗಳ ಟೀಕೆ. ಆಚರಣೆಗಳ ಕುರಿತು ಟೀಕೆ ಸಾಮಾನ್ಯವಾಗಿ ಬರ್ತದೆ ಭಕ್ತಿ ಸಾಹಿತ್ಯದಲ್ಲಿ. ಅದಕ್ಕೂ ಕೂಡ ನಾವು ಪ್ರಾಚೀನ ಆಧ್ಯಾತ್ಮ ಸಂಪ್ರದಾಯಗಳಿಂದಲೇ ನಾವು ಈ ಥರದ ಒಂದು ಚಿಕಿತ್ಸಕ ಒಂದು ಪ್ರಯತ್ನವನ್ನ ನೋಡ್ತೇವೆ ಆಚರಣೆಗಳ ಕುರಿತು. ಯಾಕಂದ್ರೆ ಪ್ರಶ್ನೆ ಇರೋದು ಆಚರಣೆಯಿಂದ ಅನುಭವಕ್ಕೆ ಹೇಗೆ ಪ್ರವೇಶ ಮಾಡೋದು ಅಂತ. ಆಚರಣೆ ಅನುಭವಕ್ಕೆ ಪ್ರವೇಶ ಕೊಡಬೇಕು. ನೀವೊಂದು ಮೂರ್ತಿ ಪೂಜೆಯನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಮೂರ್ತಿಯನ್ನು ಮಾಡಿ, ಅಥವಾ ಒಂದು ಧ್ಯಾನ ಮಾಡ್ತೀರಿ ಅಂತಂದ್ರೆ, ಅಥವಾ ಯಾವುದೇ ರೀತಿಯ ಬೇರೆ ತರದ ಒಂದು ಆಚರಣೆಗಳನ್ನು ಮಾಡ್ತೀರಿ ಅಂದ್ರೆ ಆ ಆಚರಣೆಯ ಅಂತಿಮವಾದ ಉದ್ದೇಶ ಇಲ್ಲಿ ಆತ್ಮಾನುಭವ. ಆದ್ರೆ ಆಚರಣೆ ಅದಲ್ಲ. ಆತ್ಮಾನುಭವ ಆಗದೇನೆ ಆಚರಣೆಯನ್ನು ಮಾಡ್ಕೊಂಡಿರ್ಬೋದು ಒಬ್ಬನು. ಅಂಥ ಆಚರಣೆಗಳ ಕುರಿತು ನಮ್ಮನ್ನು ಎಚ್ಚರಿಸಲಿಕ್ಕೆ, ಅದರ ಸ್ವರೂಪವನ್ನ ತಿಳಿಸ್ಲಿಕ್ಕೆ ಆಚರಣೆಗಳ ಟೀಕೆ ಬರುತ್ತೆ. ಮೂರ್ತಿ ಪೂಜೆ ಕೂಡ, ಮೂರ್ತಿ ಪೂಜೆ ಕುರಿತು ಇಂಥ ವಿಮರ್ಶೆಗಳು ಬಂದಾಗ ಮೂರ್ತಿ ಪೂಜೆ ವಿರೋಧಿಗಳು ಈ ಭಕ್ತಿ ಪಂಥಗಳು ಅಂತ ಅಥವಾ ಯಾವುದೋ ಭಕ್ತರು ಅಂತ ಹೇಳುವಂತ ಸಂದರ್ಭಗಳನ್ನು ನೋಡ್ತೇವೆ ನಾವು. ಆದ್ರೆ ಮೂಲತಃ ಈ ಸ್ವರೂಪದಲ್ಲಿ ಇರ್ತಾವ ಅಂತವು ಆಚರಣೆಗಳು. ಯಾಂತ್ರಿಕವಾದ್ರೆ, ಧಾಂಬಿಕವಾದ್ರೆ ಅದು ಅಜ್ಞಾನ, ಮೌಢ್ಯ ಅಂತ ಹೇಳ್ತಾರೆ. ಭಾರತದಲ್ಲೂ ನಮ್ಮಲ್ಲಿ ಮೌಢ್ಯ ಅನ್ನುವಂಥ ಶಬ್ದವನ್ನು ಬಳಸ್ತಾರೆ. ಆದ್ರೆ ಅಧ್ಯಾತ್ಮದ ಸಂದರ್ಭದಲ್ಲಿ ಏನು ಆ ಗುರಿಯನ್ನು ತಲುಪದೆ, ಅದನ್ನು ತಿಳ್ಕೊಳ್ಳದೇನೆ ನೀವು ಕೇವಲ ಆಚರಣೆಗಳನ್ನು ಯಾಂತ್ರಿಕವಾಗಿ ಮಾಡಿದ್ರೆ ಅಥವಾ ಬೇರೆಯವರಿಗೆ ತೋರಿಸ್ಲಿಕ್ಕೆ ಅಂತ ಮಾಡಿದ್ರೆ ಅದು ಮೌಢ್ಯ, ಅಜ್ಞಾನವೇ ಹೊರತು ಅದು ನಿಮಗೆ ಜ್ಞಾನ ಸಿಕ್ಕಿದ್ರೆ ಲಕ್ಷಣ ಅಲ್ಲ. ಇಂಥ ಟೀಕೆಗಳು ಸ್ವಸಂಪ್ರದಾಯದ ಆಚರಣೆಗಳ ಕುರಿತು ಕೇಂದ್ರಿತವಾಗಿರ್ತವೆ. ಎಲ್ಲ ಸಂಪ್ರದಾಯಗಳ ಬಗ್ಗೆನೂ ಇಂಥವು ಬಂದರೂ ಕೂಡ ಪ್ರಪಂಚದಲ್ಲಿ ಅವರ ಸುತ್ತಮುತ್ತ ಪ್ರಸ್ತುತವಾದಂಥದ್ದು ಸ್ವಸಂಪ್ರದಾಯದ ಬಗ್ಗೆ ಹೆಚ್ಚು ಟೀಕೆಗಳು ಕಂಡುಬರ್ತವೆ. ಯಾಕಂದ್ರೆ ಆ ಸಂಪ್ರದಾಯದಲ್ಲಿ ಸಾಗುವಂಥವರಿಗೆ ಅವು ಮಾರ್ಗದರ್ಶನಗಳಾಗಬೇಕು. ನಮಗೆ ಶಂಕರಾಚಾರ್ಯರಿರ್ಬೋದು, ಅಲ್ಲಮ ಪ್ರಭುಗಳಿರ್ಬೋದು, ಪುರಂದರದಾಸರ ಇರ್ಬೋದು, ಕೃತಿಗಳಿರ್ಬೋದು, ಈ ಥರ ಎಲ್ಲ ಅನೇಕ ಭಕ್ತರ ಕೃತಿಗಳಲ್ಲಿ ನಮಗೆ ತುಂಬಾ ಕಟುವಾಗಿ ತಮ್ಮ ತಮ್ಮ ಸಂಪ್ರದಾಯದ ಆಚರಣೆಗಳನ್ನೇ ಅವರು ಅದನ್ನು ಸರಿಯಾಗಿ ಮಾಡದೆ ಹೋದವರನ್ನ ಅವರು ಟೀಕಿಸಿ, ವಿಡಂಬಿಸಿ, ಎಚ್ಚರಿಸೋದು ಕಂಡುಬರುತ್ತೆ. ಉದಾಹರಣೆ ಅಲ್ಲಮ ಪ್ರಭುಗಳು ಅವರು ವೀರಶೈವ ಸಂಪ್ರದಾಯ ದೊಡ್ಡ ಶರಣರು. ಆದರೆ ಲಿಂಗದ ಕುರಿತು ಅವರಿಗೆ ಸಾಕಷ್ಟು ವಚನಗಳಿದ್ದಾವೆ. ಅದರಲ್ಲಿ ಉದಾಹರಣೆಗೆ ಬೊಟ್ಟಿಡಲ್ ಎಡೆಯಿಲ್ಲದ ಲಿಂಗವ ಮುಟ್ಟಿಹೇನೆಂಬ ಭ್ರಷ್ಟರ ನೋಡ ಅಂತ ಹೇಳ್ತಾರೆ. ಅದೇ ತರ ಮನ ಮುಟ್ಟದ ಲಿಂಗವ ಉಳಿ ಮುಟ್ಟಬಲ್ಲದೆ ಅಂತ. ಅಂದ್ರೆ
ಲಿಂಗವನ್ನು ಪೂಜೆ ಮಾಡುವುದು ಆ ಸಂಪ್ರದಾಯದ ಒಂದು ಪದ್ಧತಿ, ಅದರ ಮೂಲಕವಾಗಿ ಅವರು ಸಾಗುವಂಥದ್ದಾದ್ರೆ, ಅದೊಂದು ಕಲ್ಲಿನ ಲಿಂಗವನ್ನ ಮೈಗೆ ಕಟ್ಟಿಕೊಂಡು ಅಥವಾ ಒಂದು ಎದುರಿಗಿಟ್ಟು ಪೂಜೆ ಮಾಡುವಾಗ ಆ ಕಲ್ಲೇ ಲಿಂಗ ಅಂತ ನೀವು ಭಾವಿಸ್ಕೊಂಡ್ಬಿಟ್ರೆ ಅಥವಾ ಅಲ್ಲಿಗೆ ನೀವು ನಿಂತು ಬಿಟ್ರೆ ಅದು ಮತ್ತೆ ಒಂದು ಅಜ್ಞಾನ ಆಗತ್ತೆ. ಹಾಗಾಗಿ ಅಲ್ಲಮ್ಮ ಪ್ರಭುಗಳು ಆ ಥರದ ಮಾತನಾಡುವುದು ಅದು ಲಿಂಗಾಯತದ ಒಂದು ಆಚರಣೆಗಳ ವಿರೋಧ ಅಲ್ಲ, ಅದರ ಗುರಿಯನ್ನ ಅವರಿಗೆ ಎಚ್ಚರಿಸುವಂಥದ್ದು. ಪುರಂದರದಾಸರ ಮಡಿ ಮಡಿ ಎಂದು ಮೂರ್ಮಾರು ಹಾರುತಿ ಇಂಥದ್ದೆಲ್ಲ ನೋಡಿದ್ರೆ ಉದರ ವೈರಾಗ್ಯವುದು ಇಂಥ ಅನೇಕ ಕೃತಿಗಳನ್ನು ಕೂಡ ನೀವು ನೋಡ್ಬೋದು. ಜಾತಿ ಕುಲ ಇತ್ಯಾದಿ ಭೇದಗಳ ಕುರಿತು ಟೀಕೆಗಳು ಮತ್ತೊಂದು ಮುಖ್ಯವಾದ ಅಂಶಗಳು. ಈ ಟೀಕೆಗಳನ್ನು ಇಟ್ಕೊಂಡೇನೆ ವಚನಗಳು ಒಂದು ಸಾಮಾಜಿಕ ಚಳವಳಿ, ಜಾತಿ ವಿರೋಧಿ ಚಳವಳಿ ಹೀಗೆಲ್ಲ ನಿರೂಪಿಸ್ಕೊಂಡು ಬಂದಿದ್ದಾರೆ. ಆದರೆ ಈ ಭಕ್ತಿ ಸಾಹಿತ್ಯ ಒಂದು ಆಧ್ಯಾತ್ಮಿಕ ಸಂಪ್ರದಾಯವಾಗಿ ಅದರ ಸಂದರ್ಭವನ್ನು ನೋಡಿದಾಗ ಅಲ್ಲಿ ವ್ಯಾವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಅಂತ ಎರಡು ಸಂದರ್ಭಗಳು ಇರೋದು ಕಂಡುಬರುತ್ತೆ. ಪಾರಮಾರ್ಥಿಕವಾದ ಒಂದು ಈ ಅನುಭವವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಪ್ರಾಪಂಚಿಕವಾದ ವ್ಯಾವಹಾರಿಕವಾದ ಸಂಗತಿಗಳನ್ನು ಹೇಗೆ ತಗೋಬೇಕು, ಅವುಗಳಿಗೆ ನೀವು ಅಂಟ್ಕೊಂಡಿದ್ರೆ ಅದು ಅಜ್ಞಾನ ಆಗತ್ತೆ ಮತ್ತು ನೀವು ಪಾರಮಾರ್ಥಿಕ ಸತ್ಯ ನಿಮ್ಗೆ ಗೊತ್ತಾಗಲ್ಲ. ಪ್ರಾಪಂಚಿಕ ಸಂಗತಿಗಳನ್ನ ನೀವು ಯಾವ ರೀತಿ ತಗೋಬೇಕು ಹೇಳುವಾಗ ಮಾಯೆ, ಅಜ್ಞಾನ, ಅವಿದ್ಯೆ ಹೀಗಿದ್ದೆಲ್ಲ ಹೇಳಿಕೆಗಳು ಬರ್ತವೆ. ಆ ಸಂದರ್ಭದಲ್ಲಿ ಪ್ರಾಪಂಚಿಕ ಒಂದು ಸಂಗತಿಗಳ ಭಾಗವಾಗಿ ಜಾತಿ ಇರ್ಬೋದು, ಕುಲ ಇರ್ಬೋದು, ವರ್ಣ ಇರ್ಬೋದು, ಅಥವಾ ಮೇಲು ಕೀಳು, ಈ ಥರದ್ದು ಎಲ್ಲಾ ರೀತಿಯ ಒಂದು ವರ್ಣ, ಲಿಂಗ, ಸ್ತ್ರೀಲಿಂಗ, ಪುಲ್ಲಿಂಗ ಅಂತ ಹೇಳೋದು, ಇವೆಲ್ಲವನ್ನೂ ಕೂಡ ಅದನ್ನ ವಿಮರ್ಶಿಸಿ ವಿಡಂಬಿಸಿ ನಮ್ಗೆ ಆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಆ ಸಾಲುಗಳು ಬರ್ತಾರೆ. ಅಂದ್ರೆ ಒಂದು ಜ್ಞಾನಿ ಆದವನಲ್ಲಿ ಸಮದರ್ಶನ ಬರುತ್ತೆ ಅಂತ ಹೇಳ್ತಾರೆ. ಪಂಡಿತ ಸಮದರ್ಶಿನಃ ಅಂತೇಳಿ ಅವನಿಗೆ ಎಲ್ಲರಲ್ಲೂ ಕೂಡ ಅವನಿಗೆ ಅವನ ಆತ್ಮದ ಒಂದು ದರ್ಶನವೇ ಆಗತ್ತೆ. ಅಂದ್ರೆ ಈ ಎಲ್ಲಾ ಜಾತಿ, ವರ್ಣ, ಲಿಂಗ, ಈ ಪ್ರಾಪಂಚಿಕ ಎಲ್ಲ ಪ್ರಭೇದಗಳನ್ನು ಮೀರ್ಬೇಕು ಅವನು. ಮತ್ತೆ ಇಲ್ಲಿ ಅವುಗಳನ್ನ ಮೀರಿದಂತ ಅವಸ್ಥೆ ಇದಂತ ಸುಖ ದುಃಖ ಪಾಪ ಪುಣ್ಯ ಇತ್ಯಾದಿ ದ್ವಂದ್ವಗಳು ಅಜ್ಞಾನ ಅಂತ ಹೇಳ್ತಾರೆ. ಇದು ಅಧ್ಯಾತ್ಮದ ಒಂದು ಸಂಪ್ರದಾಯದೊಳಗೆ ಇಟ್ಟಾಗ ನಮ್ಗೆ ಭಕ್ತಿ ಸಾಹಿತ್ಯದಲ್ಲಿ ಇವು ಅದನ್ನು ಸೂಚಿಸ್ತಾವೆ ಅನ್ನೋದು ಗೊತ್ತಾಗತ್ತೆ. ಇವುಗಳ ಕುರಿತು ಇನ್ನೂ ಹೆಚ್ಚು ವ್ಯಾಖ್ಯಾನ ಮಾಡಲಿಕ್ಕೆ ನನಗೂ ಕೂಡ ಅರ್ಹತೆ ಇದೆ ಅಂತ ಅನ್ಕೊಂಡಿಲ್ಲ. ಆದರೆ ಬಲ್ಲವರು ಬಹುಶಃ ಇದನ್ನ ಇನ್ನೂ ಹೆಚ್ಚು ಚೆನ್ನಾಗಿ ಅರ್ಥಕೋತಾರೆ ಅಂತ ಅನ್ಕೊಂಡಿದ್ದೇನೆ. ಭಕ್ತಿ ಮಾರ್ಗವು ವರ್ಣ ಜಾತಿಗಳನ್ನ ಮೀರಿದ್ದು ಹೇಳೋದೊಂದು ಗಮನದಲ್ಲಿಡಬೇಕು. ಭಕ್ತಿ ಎನ್ನುವುದು ಜಾತಿ ವರ್ಣಗಳ ವಿರುದ್ಧವಾಗಿ ಅದು ಹೋರಾಟ ಅಂತ ಹೇಳ್ಬೇಕಾದ್ರೆ ಜಾತಿ ವರ್ಣಗಳಿಗೆ ಸೀಮಿತವಾಗಿತ್ತು ಭಕ್ತಿ. ಅದನ್ನ ಆ ಹೋರಾಟ ನಡೆಸಿ ಅದನ್ನ ಎಲ್ಲ ಜಾತಿಗಳಿಗೂ ತಂದ್ರು ಹೇಳೋ ರೀತಿಯಲ್ಲಿ ಏನ್ ಮಾತಾಡ್ತಾ ಇರಲ್ಲ. ಹಂಗ್ ಮಾತಾಡ್ಬೇಕಾದ್ರೆ ಜಾತಿ ವರ್ಣಗಳನ್ನ ಅದು ಕೆಲವು ಜಾತಿ ವರ್ಣಗಳನ್ನ ಹೊರಗಿಟ್ಟಿತ್ತೆ ಭಕ್ತಿ ಮಾರ್ಗ ಎನ್ನುವುದು ಫಸ್ಟ್ ಗೊತ್ತಾಗ್ಬೇಕು. ಪ್ರಾಚೀನ ಸಂಸ್ಕೃತ ಆಗಮ ಸಂಪ್ರದಾಯ ಇರ್ಬೋದು, ಪುರಾಣಗಳಿರ್ಬೋದು, ಈ ಭಕ್ತಿ ಸಂಪ್ರದಾಯಗಳಿರ್ಬೋದು, ಅವು ಸಂಸ್ಕೃತ ಸಾಹಿತ್ಯದಲ್ಲೂ ಕೂಡ ಸ್ತ್ರೀ ಶೂದ್ರರು ಅವರಿಗಾಗಿ ಭಕ್ತಿ ಮಾರ್ಗ ಇದೆ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲೇ ನಮ್ಗೆ ಸಿಗತ್ತೆ ಅದಕ್ಕೆ. ಶ್ರೀ ಶೂದ್ರ ಪಾಪಯೋನಯ ಅಂತ ಒಂದು ದೊಡ್ಡ ಚರ್ಚೆ ಆಯ್ತಲ್ಲ, ಆ ಸಂಬಂಧಪಟ್ಟು ಶ್ರೀ ಶೂದ್ರರು ಕೂಡ ನನ್ನನ್ನು ಹೊಂದಬಲ್ಲರು ಅಂತ ಬಂದಿದ್ದ ಶಬ್ದ ಅದು ಆಕ್ಚುಲಿ. ಹಾಗೇನೆ ಬೇರೆ ಬೇರೆ ಭಕ್ತಿ, ಇತಿಹಾಸ, ಪುರಾಣ ಇತ್ಯಾದಿ ಸದಾಚಾರಗಳು ಇತ್ಯಾದಿಗಳು ಸ್ತ್ರೀ ಶೂದ್ರರಿಗೆ ಮೋಕ್ಷಕ್ಕೆ ಅವು ಮಾರ್ಗಗಳು ಅಂತ ಹೇಳ್ತಾರೆ. ಇಲ್ಲಿ ನಾವು ತಿಳ್ಕೊಳ್ಬೇಕಂತ ಒಂದು ಮುಖ್ಯವಾದ ವಿಷಯ ಅಂದ್ರೆ ನಮ್ಮ ದೊಡ್ಡ ತಪ್ಪು ಕಲ್ಪನೆ ಏನಿದೆ, ವೇದಾಧಿಕಾರ ಮತ್ತು ಮೋಕ್ಷಾಧಿಕಾರ ಎರಡು ಒಂದೇ ಅಂತ ಇಲ್ಲಿವರೆಗೆ ನಮ್ಮ ಬರವಣಿಗೆಗಳಲ್ಲಿ ನಮ್ಗೆ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅವೆರಡು ಒಂದೇ ಅಲ್ಲ ಎನ್ನುವುದು ನಮ್ಗೆ ಪ್ರಾಚೀನ ಸಾಹಿತ್ಯದಿಂದ ನೋಡ್ರಿ ಗೊತ್ತಾಗತ್ತೆ. ಈ ಮಹಾಭಾರತದಲ್ಲಿ ಬರುವ ಬ್ರಾಹ್ಮಣ ಯಾರು ಅನ್ನೋ ಚರ್ಚೆಯಲ್ಲಿ ನಮ್ಗೆ ವೇದಗಳನ್ನ ತಿಳ್ಕೊಂಡ್ರು ಒಬ್ಬವನು ಬ್ರಾಹ್ಮಣ
ಆಗೋದಿಲ್ಲ. ಅವನಿಗೆ ಜ್ಞಾನ ಆಗದಿದ್ರೆ, ವೇದವನ್ನು ಓದಿದ್ರು ಕೂಡ ಜ್ಞಾನ ಆಗದಿದ್ದು ಬ್ರಾಹ್ಮಣ ಆಗಲ್ಲ. ವೇದವನ್ನು ಓದದಿದ್ರು ಕೂಡ ಶೂದ್ರ ಒಬ್ಬವನು ಬ್ರಾಹ್ಮಣ ಆಗ್ತಾನೆ ಅಂತ ಹೇಳುವಾಗ, ಅಥವಾ ಶಂಕರಾಚಾರ್ಯರ ಅಪಶೂದ್ರಾಧಿಕರಣದಲ್ಲಿ ಕೊನೆಯಲ್ಲಿ ಶೂದ್ರರಿಗೆ ವೇದ ಒಂದು ವಿಧಾನದಿಂದ ಅವರಿಗೆ ಮೋಕ್ಷ ಇಲ್ಲದೆ ಇದ್ರು ಕೂಡ ಅವರಿಗೆ ಜ್ಞಾನಕ್ಕೆ ಅಧಿಕಾರ ಇದೆ, ಅಂದ್ರೆ ಮೋಕ್ಷಕ್ಕೆ ಅಧಿಕಾರ ಇದೆ ಅಂತ ಹೇಳೋದು. ಸಂಸ್ಕೃತ ಸಾಹಿತ್ಯದಲ್ಲಿ ಎಲ್ಲೂ ಕೂಡ ಶ್ರೀ ಶೂದ್ರರಿಗೆ ಮೋಕ್ಷ ಇಲ್ಲ ಅಂತ ಹೇಳಲ್ಲ, ಆದ್ರೆ ವೇದ ಅಧ್ಯಯನದ ಒಂದು ಅಧಿಕಾರ ಇಲ್ಲ ಅಂತಷ್ಟೇ ಹೇಳ್ತಾರೆ. ಹಾಗೂ ವೇದಗಳನ್ನು ಅಧ್ಯಯನ ಮಾಡಿಬಿಟ್ರೆ ಮೋಕ್ಷ ಸಿಗುತ್ತೆ ಅಂತಲೂ ಕೂಡ ಹೇಳಲ್ಲ. ಒಂದು ಗಮನದಲ್ಲಿ ಇಟ್ಕೊಂಡಾಗ ಶ್ರೀ ಶೂದ್ರ ಮುಂತಾದವರು ಭಕ್ತಿ ಮಾರ್ಗವನ್ನ ಅನುಸರಿಸಿ ಅವರು ಈ ಅಧ್ಯಾತ್ಮ ಮಾರ್ಗವನ್ನು ತುಳಿದಂತಹ ಒಂದು ಸಂಗತಿ ನಮ್ಗೆ ಸಹಜವಾಗಿ ಕಾಣುತ್ತೆ. ಅಲ್ಲಿ ಅವರೇನು ಅದು ಪ್ರತಿಭಟನೆ ಮಾಡಿದ್ರು ಅಂತ ಅನ್ಸೋದಿಲ್ಲ, ಯಾಕಂದ್ರೆ ಅದಕ್ಕೆ ಅವಕಾಶ ಇದ್ದೇ ಇದೆ. ಅವಕಾಶ ಇಲ್ಲದಿದ್ರೆ ತಾನೇ ಪ್ರತಿಭಟನೆ ಮಾಡುವಂಥದ್ದು. ಭಕ್ತಿಯಲ್ಲಿ ಜಾತಿ ವರ್ಣಗಳಿಲ್ಲ ಅಂತ ಎಲ್ಲಾ ಭಕ್ತಿ ಪಂಥಗಳು ಹೇಳ್ತವೆ. ಪರಮಾತ್ಮನಿಗೆ ಒಬ್ಬ ಚಾಂಡಾಲನಾದ್ರೂ ಕೂಡ ಭಕ್ತನಾಗಿದ್ರೆ ಅವನು ಬ್ರಾಹ್ಮಣನಿಗಿಂತ ಹೆಚ್ಚು ಪ್ರಿಯ ಅಂತ ಹೇಳಿ ಇಂಥ ಸಾಲುಗಳು ಸಾಧಾರಣ ವೈಷ್ಣವ, ಶೈವ, ಶಾಕ್ತ ಎಲ್ಲ ಪಂಥದಲ್ಲೂ ಕೂಡ ಬರ್ತವೆ. ಹಾಗಾಗಿ ಇದೆಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಶ್ರೀ ಶೂದ್ರ, ಅಸ್ಪೃಶ್ಯ ಮುಂತಾದವರು ಭಕ್ತಿ ಸಂಪ್ರದಾಯಗಳಲ್ಲಿ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಕಂಡುಬರುವುದು ಅದು ಪ್ರತಿಭಟನೆಯ ಸಂಕೇತ ಅಲ್ಲ. ಈ ಸಂಪ್ರದಾಯ ಅವರನ್ನ ಒಳಗೊಳ್ಳುವುದಕ್ಕೆ ಸಹಜವಾದದ್ದು. ಅಂದ್ರೆ ಅವರು ಅದೊಂದು ಸಹಜವಾದ ಪ್ರಕ್ರಿಯೆ, ಯಾಕಂದ್ರೆ ಈ ಸಂಪ್ರದಾಯ ಅವರಿಗೆಲ್ಲ ತೆರೆದಿತ್ತು. ಹಾಗಾಗಿ ಅಲ್ಲಿ ಯಾರು ಪರಮಾತ್ಮನಿಗೆ ಭಕ್ತನು, ಯಾರು ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೋ ಅವನೇ ಶ್ರೇಷ್ಠನೇ ಹೊರತು ಅಲ್ಲಿ ಬ್ರಾಹ್ಮಣ ಅಥವಾ ಮತ್ಯಾವುದೋ ಜಾತಿಗೆ ಸೇರೋದು ಶ್ರೇಷ್ಠ ಅಲ್ಲ ಅನ್ನುವಂಥದ್ದನ್ನ ತಿಳಿಸ್ಲಿಕ್ಕೆ, ಆ ಭಕ್ತಿ ಮಾರ್ಗದ ಉದ್ದೇಶವನ್ನ ತಿಳಿಸುವ ಸಲುವಾಗಿ ಈ ಜಾತಿ ಮುಂತಾದ ವಿಷಯಗಳ ಕುರಿತಂತ ಕಥೆಗಳಿರ್ಬೋದು, ತಾರತಮ್ಯದ ಕಥೆಗಳಿರ್ಬೋದು, ಅಥವಾ ಸಾಲುಗಳಿರ್ಬೋದು ಬರ್ತಾವೆ ಅಂತ ನಾವು ಆ ರೀತಿಯಲ್ಲಿ ಅರ್ಥ ಮಾಡಿದ್ರೆ ಹೆಚ್ಚು ಸುಸಂಬದ್ಧವಾಗಿರುತ್ತೆ. ಇನ್ನು ಕೊನೆಯದಾಗಿ ದೇವವಾಣಿ ಹಾಗೂ ಪವಿತ್ರ ಗ್ರಂಥಗಳ ಮೇಲೆ ಪುರೋಹಿತಶಾಹಿಯ ಏಕಸ್ವಾಮ್ಯ ಇತ್ತು ಅಂತ ಒಂದು ಪ್ರೊಟೆಸ್ಟಾಂಟ್ ಪ್ರತಿಭಟನೆ ಸ್ಟಾರ್ಟ್ ಆಯಿತು. ನಮ್ಮ ಭಕ್ತಿ ಮಾರ್ಗದಲ್ಲಿ ಭಕ್ತಿ ಮಾರ್ಗವು ಸಂಸ್ಕೃತವನ್ನ ವಿರೋಧಿಸಿತು, ನಿರಾಕರಿಸಿತು ಅಂತ ಹೇಳಿಕೆ ಸಾಕಷ್ಟು ಬರೋದು ನೋಡ್ತೇವೆ. ಭಕ್ತಿ ಮಾರ್ಗ ಒಂದೇ ಅಲ್ಲ, ಬೌದ್ಧರು ಸಂಸ್ಕೃತವನ್ನು ತಿರಸ್ಕರಿಸಿದರು, ಜೈನರು ಹೀಗೆಲ್ಲ ಹೇಳ್ತಾರೆ. ಆದ್ರೆ ಬೌದ್ಧರು ಕೂಡ ಮಹಾಯಾನ ಕಾಲದ ನಂತರ ಸಂಸ್ಕೃತದಲ್ಲೇ ಗ್ರಂಥವನ್ನು ಬರೆದ್ರು, ಜೈನರು ಕೂಡ ಸಂಸ್ಕೃತದಲ್ಲಿ ಗ್ರಂಥವನ್ನು ಬರೆದ್ರು. ಹಾಗಾದ್ರೆ ಅದನ್ನು ತಿರಸ್ಕಾರ ಅಂತ ಹೇಳೋದು ಸರಿಯೇ ಅಂತ ಆ ಮತಗಳ ಸಾಹಿತ್ಯವನ್ನು ನೋಡಿದಾಗ ನಮ್ಗೆ ಅಲ್ಲೆಲ್ಲೂ ತಿರಸ್ಕರಿಸಿದ್ರು ಈ ಥರದ ಅರ್ಥ ಬರುವ ಹಾಗೆ ಆ ಸಾಲುಗಳಿಲ್ಲ. ಅವು ಬೇರೆ ಒಂದು ಯಾವುದೊಂದು ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಯಾವುದೊಂದು ಹೇಳಿಕೆಯಾಗಿ ಬರ್ತವೆ. ಉದಾಹರಣೆಗೆ ಛಂದಾಂಸಿ, ಛಂದಸ್ ಅಂತ ಹೇಳೋದನ್ನ ವೇದ, ಸಂಸ್ಕೃತ ಹೀಗೆಲ್ಲ ಈಕ್ವೇಟ್ ಮಾಡ್ಕೊಂಡಾಗ, ಸಮೀಕರಿಸ್ಕೊಂಡಾಗ ನಮ್ಗೆ ಬುದ್ಧ ಸಂಸ್ಕೃತದಲ್ಲಿ ಬರೀಬಾರ್ದು ಅಂತ ಹೇಳಿದಾನೆ ಅಂತ ಆಗತ್ತೆ. ಅದು ಇಲ್ಲದಿದ್ರೆ ಅದರ ಸಂದರ್ಭ ಏನು ಅಂತ ನೋಡಿದಾಗ ಬಹುಶಃ ಬೌದ್ಧರು ಯಾಕೆ ಮಹಾಯಾನ ಕಾಲದ ನಂತರ ಸಂಸ್ಕೃತವನ್ನ ಯಾವುದೇ ರೀತಿಯ ಇರುಸು ಮುರುಸು ಇಲ್ದೇನೆ ಅದನ್ನ ಒಂದು ಗ್ರಾಂಥಿಕ ಭಾಷೆಯನ್ನ ಆಯ್ದುಕೊಂಡು ಅರ್ಥ ಆಗುತ್ತೆ. ಯಾಕೆ ಈ ತಪ್ಪು ಕಲ್ಪನೆ ಬಂದಿದೆ ಕೇಳಿದ್ರೆ ಅದಕ್ಕೆ ಎರಡು ಕಾರಣ. ಒಂದು, ಭಾರತದಲ್ಲಿ ಈ ಭಕ್ತಿ ಸಾಹಿತ್ಯ ಹೆಚ್ಚಿನದಾಗಿ ಪ್ರಾದೇಶಿಕ ಭಾಷೆಗಳಲ್ಲೇ ಇದೆ. ಅದನ್ನು ನೋಡಿ ಒಂದು ಪಾಶ್ಚಾತ್ಯ ಒಂದು ಪ್ರೊಟೆಸ್ಟಾಂಟ್ ಒಂದು ಚಳವಳಿಯ ಏನು ಚೌಕಟ್ಟಿದೆಯಲ್ಲ ಅದ್ರೊಳಗಡೆ ಅದು ಹೆಂಗ್ ಕಂಡಿತು ಅಂತ ಕೇಳಿದ್ರೆ ಪ್ರೊಟೆಸ್ಟಾಂಟ್ರ ವಾದ ತರ ಕಂಡಿತು. ಪ್ರೊಟೆಸ್ಟಾಂಟ್ರು ಕ್ಯಾಥೋಲಿಕ್ ಚರ್ಚನ್ನ ಅವರು ಒಂದು ಟೀಕಿಸುವಾಗ ಕ್ಯಾಥೋಲಿಕ್ ಪ್ರೀಸ್ಟ್ಗಳು ದೇವವಾಣಿ ಹಾಗೂ ಪವಿತ್ರ ಗ್ರಂಥದ ಮೇಲೆ ತಮ್ಮ ಪುರೋಹಿತಶಾಹಿ ಏಕಸ್ವಾಮ್ಯವನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಜನಸಾಮಾನ್ಯರಿಗೆ ಅರ್ಥವಾಗದ ಭಾಷೆಯಾದ ಲ್ಯಾಟಿನ್ ನಲ್ಲಿ ಅದನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಜನಸಾಮಾನ್ಯರಿಗೆ ರಿಲಿಜನ್ ಅನ್ನ ತರಬೇಕಾದ್ರೆ ಆ ಬೈಬಲ್ ಅನ್ನ ಲ್ಯಾಟಿನ್ ನಿಂದ ಪ್ರಾದೇಶಿಕ ಭಾಷೆಗಳಿಗೆ ಅನುವಾದ ಮಾಡೋದು ಕೂಡ ಒಂದು ಕಾರ್ಯಕ್ರಮ ಆಗತ್ತೆ. ಅದನ್ನ ಪ್ರೊಟೆಸ್ಟಾಂಟ್ರು ಮಾಡ್ಲಿಕ್ಕೆ ಪ್ರಯತ್ನ ಕೊಟ್ಟು ಕ್ಯಾಥೋಲಿಕರು ವಿರೋಧಿಸಿ ಸಾಕಷ್ಟು ಹಿಂಸೆಗಳು ಯುರೋಪ್ನಲ್ಲಿ ಆಗಿದ್ದಾವೆ.
ಆ ಹಿನ್ನೆಲೆಯಲ್ಲಿ ಭಾರತದ ಸಂಗತಿಗಳನ್ನು ಇವರು ಓದ್ತಾ ಇದ್ದಾರೆ. ಏನು ಪ್ರಾದೇಶಿಕ ಭಾಷೆಗಳಲ್ಲಿ ಯಾಕೆ ಬರೆದ್ರು, ಭಕ್ತಿ ಪಂಥಗಳು ಸಂಸ್ಕೃತವನ್ನು ತಿರಸ್ಕರಿಸಿದಿಂದ ಬರೆದ್ರು. ಆದರೆ ಭಾರತದಲ್ಲಿ ಸ್ತ್ರೀ ಶೂದ್ರರು ಸಂಸ್ಕೃತವನ್ನು ಕಲಿಯಬಾರದು ಅಂತ ನಿಷೇಧ ಇತ್ತ ಎನ್ನುವಂತ ಪ್ರಶ್ನೆ ಬೇಕು. ಪ್ರತಿಭಟನೆ ಮಾಡ್ಬೇಕಾದ್ರೆ ನಿಷೇಧ ಇರಬೇಕಲ್ಲ, ಇತ್ತು ಅಂತ ಹೇಳ್ತಾರೆ. ಆದ್ರೆ ಇತ್ತೀಚೆಗೆ ನನ್ನ ಗೆಳೆಯರಾದ ಚೈತ್ರ ಮತ್ತೆ ಅವರ ಸಂಶೋಧನಾ ತಂಡ ಶೆಲ್ಡನ್ ಪೊಲಾಕ್ ಅವರು ತಮ್ಮ ಲ್ಯಾಂಗ್ವೇಜ್ ಆಫ್ ದಿ ಗಾಡ್ಸ್ ನಲ್ಲಿ ಸ್ತ್ರೀ ಶೂದ್ರರಿಗೆ ಸಂಸ್ಕೃತವನ್ನ ನಿಷೇಧಿಸಿದ್ರು ಅಂತ ಹೇಳಿ ಅವ್ರು ಏನು ಉಲ್ಲೇಖ ಮಾಡಿದ್ದಾರೆ, ಆ ಸಂಸ್ಕೃತ ಗ್ರಂಥಗಳನ್ನೆಲ್ಲ ಅವರು ಪರೀಕ್ಷೆ ಮಾಡಿದಾಗ ಸ್ತ್ರೀ ಶೂದ್ರರು ವೇದವನ್ನು ಕಲಿಬಾರದು ಅಂತ ಬಂದಿದ್ದನ್ನ ಇವರು ಸಂಸ್ಕೃತವನ್ನು ಕಲಿಬಾರದು ಅಂತ ಇವರು ನಿರೂಪಣೆ ಮಾಡ್ಕೊಂಡಿದ್ದಾರೆ. ಸ್ತ್ರೀ ಶೂದ್ರರು ಸಂಸ್ಕೃತವನ್ನು ಕಲಿಬಾರದು ಅಂತ ಹೇಳುವಂತ ಒಂದು ಹೇಳಿಕೆ 16ನೇ ಶತಮಾನದ ಒಂದು ಗ್ರಂಥದಲ್ಲಿ ಬರ್ತದೆ ಅಂತ. ಅಲ್ಲಿವರೆಗೂ ಕೂಡ ವೇದಗಳನ್ನ ಅವರು ಕಲಿಬಾರದು, ಕೇಳಬಾರದು, ಈ ತರದ ಹೇಳಿಕೆಗಳಂತೆ. ವೇದಗಳೇ ಸಂಸ್ಕೃತ ಹೆಂಗಾಗತ್ತೆ? ಸಂಸ್ಕೃತ ಹೇಳೋದೊಂದು ಭಾಷೆ, ಆ ಭಾಷೆಯಲ್ಲಿ ವೇದ ಇದೆ ಅಂದಾಕ್ಷಣ ವೇದವನ್ನು ಕಲಿಬಾರದು, ಸಂಸ್ಕೃತ ಕಲಿಬಾರದು, ಇದು ತುಂಬಾ ಏನು ಅಸಹಜವಾದಂತ ಒಂದು ಅಸಂಬದ್ಧವಾದಂತ ಒಂದು ತರ್ಕ. ಸಂಸ್ಕೃತವನ್ನ ಅವ್ರು ಕಲಿಬಾರದು ಹೇಳಾಗಿದ್ರೆ ನಮ್ಮ ಪುರಾಣ ಇತಿಹಾಸಾದಿಗಳಲ್ಲಿ ಎಷ್ಟೋ ಮಂದಿ ಬ್ರಾಹ್ಮಣೇತರ ಶೂದ್ರರು ತಪಸ್ವಿಗಳಾಗಿದ್ದಾರೆ, ಋಷಿಗಳಾಗಿದ್ದಾರೆ, ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಕಾಳಿದಾಸ ದೊಡ್ಡ ಕವಿ, ಸಂಸ್ಕೃತ ಕವಿ, ಅವನ ಕತೆ ಹೇಳೋ ಹಾಗೆ ಅವನು ಶೂದ್ರ ಹಿನ್ನೆಲೆಯಿಂದ ಬಂದಂಥವನು ಅಂತ ಹೇಳ್ತಾರೆ. ಇವೆಲ್ಲ ಕಥೆಗಳು ಏನ್ ತೋರಿಸ್ತವೆ ಅಂದ್ರೆ ಶ್ರೀಶೂದ್ರರು ಸಂಸ್ಕೃತವನ್ನು ಕಲಿಯಬಾರದು ಅಂತ ನಿಷೇಧನಿಲ್ಲ. ಸ್ತ್ರೀಯರಲ್ಲೂ ಅನೇಕ ಸಂಸ್ಕೃತ ವಿದುಷಿಯರಾಗಿದ್ದನ್ನು ನಮ್ಮ ಇತಿಹಾಸವೇ ಹೇಳುತ್ತೆ. ಅದು ಕೂಡ ಪ್ರಾಚೀನ ಮಧ್ಯಕಾಲದಲ್ಲಿ. ಹಾಗಾಗಿ ಇದು ಸುಮ್ಮನೆ ಅತಿಯಾಗಿ ಅಥವಾ ತಪ್ಪಾಗಿ ಮಾಡಿದಂತಹ ಒಂದು ನಿರೂಪಣೆ. ಭಕ್ತಿ ಪಂಥಗಳು ಹಾಗಾದ್ರೆ ಪ್ರಾದೇಶಿಕ ಭಾಷೆಯಲ್ಲಿ ಬರೆದಿದ್ದು ಯಾಕೆ ಏನು ಪ್ರಶ್ನೆ ಬರುತ್ತೆ. ಅದು ಸಂಸ್ಕೃತವನ್ನು ತಿರಸ್ಕರಿಸ್ಲಿಕ್ಕಂತೂ ಅಲ್ಲ. ಯಾಕಂದ್ರೆ ಪ್ರಾದೇಶಿಕ ಈ ಭಕ್ತಿ ಸಾಹಿತ್ಯಕ್ಕೆ ಸಂಸ್ಕೃತವೇ ಬುನಾದಿ. ಯಾಕಂದ್ರೆ ಈ ಭಕ್ತಿ ಸಾಹಿತ್ಯ ಏನು ಪುರಾಣ, ಆಗಮ ಅಥವಾ ವೇದಾಂತ ಸಂಪ್ರದಾಯದ ಏನು ಆ ಒಂದು ಉತ್ತರಾಧಿಕಾರವನ್ನ ಅವು ತೋರಿಸ್ತವೆ. ಅದನ್ನೇ ತೆಗೆದುಕೊಂಡು ಆ ಪರಿಭಾಷೆಗಳನ್ನೇ ಉಪಯೋಗಿಸ್ಕೊಂಡು ತಮ್ಮ ವಿಷಯವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತವೆ. ಸಂಸ್ಕೃತ ಶಬ್ದಗಳನ್ನೇ ಉಪಯೋಗಿಸ್ತವೆ. ನೀವು ವಚನಗಳು ಕನ್ನಡದಲ್ಲಿ ಬರೆದ್ರು ಅಂತ ಹೇಳಿದ್ರೆ ವಚನದಲ್ಲಿರುವ ಅಲ್ಲಮ ಪ್ರಭುಗಳ ವಚನಗಳನ್ನು ತೆಗೆದುಕೊಳ್ಳಿ, ಅಧ್ಯಾತ್ಮದ ಸಂದರ್ಭದಲ್ಲಿ ಬರತಕ್ಕಂಥ ಎಲ್ಲ ಪದಗಳು ಕೂಡ ಅವರು ಸಂಸ್ಕೃತ ಅಧ್ಯಾತ್ಮ ಸಂಪ್ರದಾಯದ ಭಾಷೆಗಳನ್ನೇ ತರ್ತಾರೆ. ಹಾಗಂತ ಕನ್ನಡ ಭಾಷೆಗಳನ್ನು ಕೂಡ ಅವರು ತುಂಬಾ ಅದ್ಭುತವಾಗಿ ಅದು ಬಳಸಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಸಂಸ್ಕೃತದ ಕುರಿತು ತಿರಸ್ಕಾರ ಕಾಣುವುದು. ಹಾಗೇನೆ ವಚನಗಳಲ್ಲಿ ಸಂಸ್ಕೃತ ವಾಕ್ಯಗಳನ್ನೇ ತರ್ತಾರೆ ಅಲ್ಲಮ ಪ್ರಭುಗಳಾದ ಎಲ್ಲರೂ. ಇದು ನಂತರ ಕಾಲದಲ್ಲಿ ಸಂಸ್ಕೃತ ವಾಕ್ಯ ಸೇರಿಸಿದ್ದು ಅಂತ ಹೇಳ್ತಾರೆ. ಬಟ್ ಆದ್ರೆ ಹಾಗೆ ಆ ತರ್ಕ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಸಂಸ್ಕೃತ ವಿರೋಧವೇ ಇಲ್ಲ ಅಲ್ಲಿ. ಮೂಲ ಸಂಸ್ಕೃತ ವಾಕ್ಯವನ್ನು ಆಧಾರ ವಾಕ್ಯವಾಗಿ ಇಟ್ಟುಕೊಂಡು ಅವರು ತಮ್ಮ ವಿಷಯವನ್ನ ಹೇಳ್ತಾ ಇದ್ರು. ಸಂಸ್ಕೃತ ಕೃತಿಗಳು ಕೂಡ ಬಂದಿದ್ದಾವೆ. ಹಾಗಾಗಿ ಭಕ್ತಿ ಚಳುವಳಿ ಎನ್ನುವುದು ಸಂಸ್ಕೃತದ ವಿರೋಧ ಎನ್ನುವುದು ಪ್ರೊಟೆಸ್ಟಾಂಟ್ ಚಳುವಳಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳುವಂತ ವಿಷಯ ಹೊರತು ಭಕ್ತಿ ಸಾಹಿತ್ಯದಲ್ಲಿ ನಮಗೆ ಆ ಆಧಾರ ಕಂಡು ಬರುತ್ತೆ. ಈಗ ಒಟ್ಟಾರೆಯಾಗಿ ನನ್ನ ಮಾತಿನ ಅಂತಿಮ ಘಟ್ಟವನ್ನು ತಲುಪಿದ್ದೇನೆ. ಏನು ಫಲಿತಾಂಶ ಈ ಚರ್ಚೆ ಇದು ಅಂತಂದ್ರೆ, ಪ್ರೊಟೆಸ್ಟಾಂಟ್ ಚೌಕಟ್ಟು ಹಾಗೂ ವಿವರಣೆಗಳು ಭಕ್ತಿ ಸಾಹಿತ್ಯವನ್ನು ಅರ್ಥೈಸಲು ಸಹಕರಿಸುವುದರ ಬದಲಾಗಿ ಅವು ಈ ಸಂಪ್ರದಾಯಗಳನ್ನ ವಿಕೃತಗೊಳಿಸ್ತವೆ. ಅಂದ್ರೆ ಭಕ್ತಿ ಸಾಹಿತ್ಯವನ್ನು ಅರ್ಥೈಸ್ಲಿಕ್ಕೆ ಸಹಾಯ ಮಾಡಲ್ಲ ನೋಡ್ಬೇಕು. ಹಾಗೇನೆಯ ಭಕ್ತಿ ಸಾಹಿತ್ಯವನ್ನ ಅರ್ಥೈಸುವಲ್ಲಿ ದೊಡ್ಡ ಅಡ್ಡಗೋಡೆನೂ ಆಗ್ತವೆ ಅಂತ. ಅಂದ್ರೆ ಭಕ್ತಿ ಸಾಹಿತ್ಯವನ್ನು ವಿಕೃತಗೊಳಿಸ್ತಾವೆ. ಅದು ಏನಿಲ್ವೋ ಅದನ್ನ ಇದೆ ಅಂತ ಹೇಳ್ತಾರೆ, ಅದು ಇಲ್ಲದೆ ಹೋದದ್ದನ್ನ ತಂದು ಇಲ್ಲಿ ಸೇರಿಸ್ತಾರೆ. ಹೀಗೆ ಅದು ವಿಕೃತಿಯನ್ನ ಹೊಂದತ್ತೆ. ಯಾವುದೋ ಒಂದು ಇದರಲ್ಲಿ ಮೂಲ ಸಂದರ್ಭ ಅಥವಾ ಅದರ ನಿಜವಾದ ಅರ್ಥವನ್ನು ಬಿಟ್ಬಿಟ್ಟು ಅಪಾರ್ಥಗಳನ್ನೇ ನಾವು ಇಟ್ಕೊಂಡು ಚರ್ಚೆ ಮಾಡೋಣಾಗತ್ತೆ. ಭಾರತೀಯ ಸಂಸ್ಕೃತಿಯಲ್ಲಿ ಭಕ್ತಿ ನಿಜ ಮಹತ್ವವನ್ನು ತಿಳಿಯಲು ಪ್ರೊಟೆಸ್ಟಾಂಟ್ ಚೌಕಟ್ಟು ತಡೆಗೋಡೆ ಆಗಿದೆ. ಹಾಗಾಗಿ ಅಂದ್ರೆ ಭಕ್ತಿ ಸಂಪ್ರದಾಯಗಳ ಕುರಿತು ನಾವೊಂದು ಸಮಾಜಶಾಸ್ತ್ರೀಯ ಅಧ್ಯಯನಗಳನ್ನ ಬೆಳೆಸಬೇಕು ಅಂದ್ರೆ ಮೊದಲು ನಾವು ಈ ವಿಷಯಗಳ ಕುರಿತು ಜಾಗೃತರಾಗಿ ಪ್ರೊಟೆಸ್ಟಾಂಟ್ ಚೌಕಟ್ಟನ್ನ ಬಿಟ್ಟು ಹೊರಬಂದು ಹುಡುಕಾಟ ನಡೆಸೋದು ಅತ್ಯಂತ ಒಂದು ರೀತಿಯಲ್ಲಿ ಸಂಶೋಧನೆಗೆ ಪ್ರಾಥಮಿಕ ಹೆಜ್ಜೆ ಅಂತ ಹೇಳ್ತಾರೆ.
ಕೊನೆಯದಾಗಿ ಭಕ್ತಿ ಸಂಪ್ರದಾಯಗಳು ಹಾಗಾದ್ರೂ ಸಮಾಜಕ್ಕೂ ಸಂಬಂಧವೇ ಇಲ್ವಾ? ನೀವು ಈ ತರದ ಒಂದು ಅಭಿಪ್ರಾಯ ನಿಮ್ಮಲ್ಲಿ ಹೊರಟು ಬಿಡ್ಬೋದು. ಯಾಕಂದ್ರೆ ಸಮಾಜ ಸುಧಾರಣೆ ಅಲ್ಲ, ಧಾರ್ಮಿಕ ಸುಧಾರಣೆ ಇಲ್ಲ ಅಂದ್ರೆ ಹಂಗಾರೆ ಸುಧಾರಣೆ ಅಲ್ಲ. ನಾವು ಪ್ರೊಟೆಸ್ಟಾಂಟ್ ಚೌಕಟ್ಟಿನಿಂದ ಅದನ್ನು ವಿವರಿಸ್ಲಿಕ್ಕೆ ಆಗಲ್ಲ ಹೇಳೋದಷ್ಟೇ ನನ್ನ. ಭಕ್ತಿ ಸಂಪ್ರದಾಯಗಳು ಭಾರತೀಯ ಸಂಸ್ಕೃತಿಯನ್ನು ರೂಪಿಸಿದಂತಹ ಶಕ್ತಿಗಳು ಹಾಗೂ ಈ ಭಾರತೀಯರ ಜನಜೀವನವನ್ನು ಆಳವಾಗಿ ಪ್ರಭಾವಿಸಿದವೆ. ಅವುಗಳಲ್ಲಿ ಲೋಕಹಿತದ ಕಲ್ಪನೆ ತುಂಬಾ ಗಾಢವಾಗಿ ಬರ್ತದೆ. ಲೋಕಹಿತಕ್ಕಾಗೇನೆ ಅವರು ಹೇಳುವಂಥದ್ದು. ಹಾಗಾಗಿ ಅವರ ಲೋಕಹಿತದ ಕಲ್ಪನೆ ಏನು, ಅದನ್ನು ಹೇಗೆ ಸಾಧಿಸಿದ್ರು ಅವರು, ಇದ್ರ ಕುರಿತು ನಾವು ಪ್ರೊಟೆಸ್ಟಾಂಟ್ ಚೌಕಟ್ಟನ್ನು ಬಿಟ್ಟು ಭಾರತೀಯ ಸಂಸ್ಕೃತಿಯ ಸಂದರ್ಭದಲ್ಲಿ ನಾವು ಸಂಶೋಧನೆಗಳನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಭಕ್ತಿ ಸಂಪ್ರದಾಯಗಳು ಭಾರತದಲ್ಲಿ ಸಾಮಾಜಿಕ ಒಂದು ಬದಲಾವಣೆಯನ್ನು ಮಾಡಿರ್ಬೋದು. ಸಾಂಸ್ಕೃತಿಕ ರೂಪಗಳನ್ನ ಬೇರೆ ಬೇರೆ ರೂಪಗಳನ್ನು ಕೊಟ್ಟಿರ್ಬೋದು. ಒಂದು ಉದಾಹರಣೆಯನ್ನು ಕೊಡ್ತೇನೆ ನಾನು. ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ನಮ್ಮಲ್ಲಿ ಒಂದು ರೀತಿಯಲ್ಲಿ ಸಹಬಾಳ್ವೆ ಅಂತ ಹೇಳ್ತೇವೆ, ಬಹುತ್ವ, ಅನೇಕ ರೀತಿಯ ಸಂಪ್ರದಾಯಗಳು, ಅನೇಕ ಮಾರ್ಗಗಳು, ಪರಸ್ಪರ ಒಂದು ರೀತಿಯಲ್ಲಿ ವೈರತ್ವ ಇಲ್ದೇನೆ. ಆಗಾಗ ಸಣ್ಣ ಪುಟ್ಟು ಮನುಷ್ಯರು ಹೊಡೆದಾಡಿಕೊಂಡಿರ್ಬೋದು, ಆದ್ರೆ ಈ ಪಂಥಗಳು ಯಾವತ್ತೂ ಕೂಡ ವೈರತ್ವವನ್ನು ಪ್ರತಿಪಾದಿಸುವ ಪಂಥಗಳಲ್ಲ. ಸಹಬಾಳ್ವೆಯನ್ನ ಸಾಧ್ಯ ಮಾಡಿದ್ದಾರೆ. ಕಳೆದ ಸಾವಿರಾರು ವರ್ಷಗಳಲ್ಲಿ ಭಾರತೀಯ ಸಮಾಜಕ್ಕೆ ಒಂದು ಶಾಂತಿಯನ್ನ, ಸಮಾಧಾನವನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಭಾರತೀಯ ಸಂಸ್ಕೃತಿಯ ಈ ವೈಶಿಷ್ಟ್ಯತೆಯನ್ನು ನಾವು ಭಕ್ತಿ ಸಂಪ್ರದಾಯಗಳನ್ನ ಹೊರಗಿಟ್ಟು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ನಾವು ಇವತ್ತಿನ ಸೆಕ್ಯುಲರಿಸಮ್ನ ಸಂದರ್ಭದಲ್ಲಿ ನಾವು ಭಕ್ತಿ ಪೂಜೆ ಇದೆಲ್ಲ ಸೆಕ್ಯುಲರಿಸಮ್ ಬಹಳ ವಿರೋಧಗಳು, ಸಹಬಾಳ್ವೆಗೆ ಅಂತ ಹೇಳಿ. ಸಹಬಾಳ್ವೆ ವಿರೋಧಗಳಲ್ಲ, ಸೆಕ್ಯುಲರಿಸಮ್ ವಿರೋಧಗಳಾಗಿರ್ಬೋದು. ಸಹಬಾಳ್ವೆಯನ್ನು ರೂಪಿಸುವ ಶಕ್ತಿಗಳೇ ಅವು. ಇದು ಒಂದು ಉದಾಹರಣೆ ಅಷ್ಟೇ ನಾನು ಕೊಟ್ಟದ್ದು. ಅದರ ನಿಜವಾದ ಸಾಮಾಜಿಕ ಮಹತ್ವ ಏನು, ಅವರು ಸಮಾಜಕ್ಕೆ ಏನ್ ಮಾಡಿದ್ದಾರೆ ಹೇಳೋದನ್ನ ನಾವೇನು ಸಂಶೋಧನೆ ಮಾಡಿ ಪ್ರೊಟೆಸ್ಟಾಂಟ್ ಚೌಕಟ್ಟಿನಲ್ಲೇ ಎಲ್ಲ ಈಗ ಮಾಡಿ ಸಾಕಷ್ಟು ವಿಕೃತಿಯನ್ನು ಮಾಡಿ ಇಟ್ಟಿದ್ದೇವೆ. ಅದನ್ನು ಬಿಟ್ಬಿಟ್ಟು ಅದರ ನಿಜ ಸ್ವರೂಪವನ್ನ ನಾವು ಅರಿಯುವ ಕೆಲಸ ಮಾಡಬೇಕಾಗಿದೆ. ಅದಕ್ಕಾಗಿ ಮಾಡಬೇಕಾದ ಮೊದಲನೇ ಕೆಲಸ ಅಂದ್ರೆ ಪ್ರೊಟೆಸ್ಟಾಂಟ್ ಚೌಕಟ್ಟನ್ನ ತ್ಯಜಿಸುವುದು. ಇಷ್ಟನ್ನು ಹೇಳಿ ನನಗೆ ಈ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.